ಅಜಯ್ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದೀನಿ. ಮೊದಲನೇದಾಗಿ ನಂದೊಬ್ಬನ ಪ್ರಶ್ನೆ ಅಲ್ಲ ಅದು. ನೂರಾರು ಜನ ನಮ್ಮ ಯೂಟ್ಯೂಬ್ ನಲ್ಲಿ ಕಮೆಂಟ್ ಮಾಡ್ತಾ ಇರೋರು ಕೇಳ್ತಿದ್ದಾರೆ, ಅಜಯ್ ಹೇಗಿದ್ದಾರೆ, ಸಂತೋಷ್ ಹೇಗಿದ್ದಾರೆ, ಅಭಿಷೇಕ್ ಹೇಗಿದ್ದಾರೆ ಅಂತ ಹೇಳಿ. ಎಲ್ಲರಿಗೂ ನಿಮ್ ಬಗ್ಗೆ ಒಂದ್ ಕಾಳಜಿ. ನಿಮ್ಗೆ ಗೊತ್ತಿಲ್ದಂಗೆ ಒಂದ್ ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇದೆ ನಿಮ್ಗೆ. ಅವ್ರೆಲ್ಲರೂ ಬಹಳ ಆತಂಕಕ್ಕೆ ಒಳಗಾಗಿದ್ರು 2 ದಿವಸದಿಂದ. ಅದಕ್ಕಾಗಿ ಹೇಗಿದ್ದೀರಾ, ಈಗ ನಿಮ್ಮ ಆರೋಗ್ಯ ಹೇಗಿದೆ? ಅವರ ಆಶೀರ್ವಾದದಿಂದಲೇ ಇಲ್ಲಿವರೆಗೆ ಬರೋಕೆ ಸಾಧ್ಯ ಆಗಿರುವಂತದ್ದು ಸರ್. ಸೊ ಖಂಡಿತವಾಗ್ಲೂ ದೇವರ ದಯದಿಂದ ಮತ್ತೆ ಅಣ್ಣಪ್ಪ ಮಂಜುನಾಥರ ದಯದಿಂದ ಏನೂ ಆಗಿಲ್ಲ. ತುಂಬಾ ಸುರಕ್ಷಿತರಾಗಿದ್ದೀವಿ ನಾವು. ಸೊ ಸದ್ಯದಲ್ಲೇ ಸರ್ ಆದಷ್ಟು ಬೇಗ ಡಿಸ್ಚಾರ್ಜ್ ಆದ ನಂತರ 1-2 ದಿವಸಗಳ ಕಾಲ ಡಿಸ್ಚಾರ್ಜ್ ಇದ್ದೀವಿ ಅಂತೇಳಿ ಅನಿಸುತ್ತೆ ಇಲ್ಲಿ ಹಾಸ್ಪಿಟಲ್ ಅಲ್ಲಿ. ಡಿಸ್ಚಾರ್ಜ್ ಆದ ನಂತರ ಖಂಡಿತವಾಗ್ಲೂ ಮತ್ತೆ ಧರ್ಮಸ್ಥಳ ಗ್ರಾಮದಲ್ಲಿ ಈ ಬುರುಡೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಗ್ರೌಂಡ್ ರಿಪೋರ್ಟ್ ಕೊಡ್ತಾ ಇದ್ವಿ, ಮತ್ತೆ ಅದೇ ರೀತಿ ನಾವು ಮೂವರು ಕೂಡ ಗ್ರೌಂಡ್ ರಿಪೋರ್ಟ್ ಕೊಡೋಕೆ ಬಂದೇ ಬರ್ತೀವಿ ಸರ್. ನಮ್ಮ ಅಭಿ ಹೇಗಿದ್ದಾರೆ? ಸ್ವಲ್ಪ ಜಾಸ್ತಿ ಏಟ್ ಬಿದ್ದಿತ್ತು ಅಂತ ಕೇಳ್ಪಟ್ಟೆ. ಹೌದು, ಅಭಿಗೆ ಸ್ವಲ್ಪ ಜಾಸ್ತಿ ಹೇಟ್ ಬಿಟ್ಟಿದೆ. ಅವನು ಸ್ವಲ್ಪ ವಾಮಿಟ್ ಆಗ್ತಾ ಇದೆ. ಅವನಿಗೆ ಏನು ಊಟ ಮಾಡ್ತಾ ಇದ್ದಾನೆ ಅದೆಲ್ಲ ವಾಪಸ್ ಬರ್ತಾ ಇದೆ. ಅವನಿಗೆ 1-2 ದಿವಸ ಬೇಕಾಗ್ಬೋದು ಚೇತರಿಸಿಕೊಳ್ಳೋಕೆ. ಸ್ವಲ್ಪ ಜಾಸ್ತಿ ಅವನಿಗೆ ಪೆಟ್ಟಾಗಿದೆ. ಸ್ವಲ್ಪ ಇಂಟರ್ನಲ್ ಇಂಜುರೀಸ್ ಆಗಿರ್ಬೋದಾ ಅಂತ? ಹೌದು ಹೌದು ಸರ್, ಅಭಿಗೆ ಸ್ವಲ್ಪ ಜಾಸ್ತಿ ಪೆಟ್ಟಾಗಿದೆ. ಮತ್ತೆ ಸಂತೋಷ್ ಅವರಿಗೂ ಕೂಡ ಸ್ವಲ್ಪ ಕೆನ್ನೆಗೆ ಪೆಟ್ಟಾಗಿದೆ. ಸ್ವಲ್ಪ ಅವರಿಗೆ ಬಾಯನ್ನು ಮಾಡೋಕೆ ಆಗ್ತಾ ಇಲ್ಲ. ಈಗ ಸ್ವಲ್ಪ ಚೇತರಿಸಿಕೊಂಡಿದ್ದಾರೆ. 1-2 ದಿವಸಗಳ ಕಾಲ ಅಡ್ಮಿಟ್ ಆಗ್ಬೇಕು ಅಂತ ಹೇಳಿ ಹೇಳಿದ್ದಾರೆ ಡಾಕ್ಟರ್. ನಿಮ್ಮ ಮನೋಜ್ ಮತ್ತೆ ಇನ್ನೊಬ್ರು ಪ್ರಶಾಂತ್ ಅವರು ಇನ್ನೊಬ್ರು ಇದೆಯಲ್ಲ, ಮನೋಜ್ ಮತ್ತೆ ಸರ್ ನಿಮ್ಮ ಕ್ಯಾಮ್ರಾ ಪ್ರಮೋದ್ ನಮ್ದು ಒಬ್ರು ಪ್ರಮೋದ್ ಅಂತ ಹೇಳಿ ಅವರಿಗೂ ಕಲ್ಲಲ್ಲಿ ಹೊಡೆದಿದ್ದಾರೆ ಸರ್. ಅದು ಪ್ರೊಟೆಸ್ಟ್ ಆಗುವಂತಹ ಸಮಯದಲ್ಲಿ ಕಲ್ಲಲ್ಲಿ ಹೊಡೆದಿರುವಂತದ್ದು. ಸೊ ಅವರಿಗೆ ತಲೆಗೆ ಏಟಾಗಿದೆ. ಸೊ ಮತ್ತೆ ನಮ್ಮ ಕ್ಯಾಮರಾಮ್ಯಾನ್ಗೆ ಅಷ್ಟೇನು ಇದು ದೊಡ್ಡ ಮಟ್ಟದಲ್ಲಿ ಇಂಜುರಿ ಆಗಿಲ್ಲ. ಅವರು ಈಗ ಡಿಸ್ಚಾರ್ಜ್ ಆಗಿ ಹೋಗಿದ್ದಾರೆ. ಅವರಲ್ಲಿ ಇದ್ದಂತಹ ಕ್ಯಾಮರಾವನ್ನು ಒಬ್ಬ ಸಂತೋಷ್ ಅನ್ನುವಂತಹ ವ್ಯಕ್ತಿ ಎಳೆದು ಅದನ್ನು ನೆಲಕ್ಕೆ ಬಡಿದು ಅದನ್ನೆಲ್ಲ ಪೀಸ್ ಮಾಡಿ ನಂತರ ಅದರಲ್ಲಿ ಇದ್ದಂತಹ ಮೆಮೊರಿ ಕಾರ್ಡ್ ಏನೆಲ್ಲ ರೆಕಾರ್ಡ್ ಆಗಿತ್ತು ಅದನ್ನು ದರೋಡೆ ಮಾಡಿ ಕೊಂಡೋಗಿದ್ದಾರೆ ಸರ್. ಅಂದ್ರೆ ಇದರ ಉದ್ದೇಶ ಏನು ಅಂತೇಳಿ ಸ್ಪಷ್ಟ ನಮ್ಗೆ ಗೊತ್ತಾಗುವಂತದ್ದು ಸರ್, ಸಾಕ್ಷಿ ನಾಶ. ಇವರು ಫಸ್ಟಿಗೆ ಬಂದ ನಂತರ ಏನು ಗಲಾಟೆ ಮಾಡೋಕೆ ಶುರು ಮಾಡಿದ್ರು ಸರ್, ಆ ಸಮಯದಲ್ಲಿ ಫಸ್ಟಿಗೆ ಆ ಡಿಸ್ಕೋ ಗಣೇಶ್ ಅನ್ನುವಂತಹ ವ್ಯಕ್ತಿ, ಅಭಿಷೇಕ್ ಅನ್ನುವಂಥವನು ಏನು ಯುನೈಟೆಡ್ ಮೀಡಿಯಾ. ಡಿಸ್ಕೋ ಗಣೇಶ್ ಅಂದ್ರೆ ದಪ್ಪಕ್ಕೆ ಗಡ್ಡ ಬಿಟ್ಕೊಂಡಿದ್ನಲ್ಲ, ಸ್ವಲ್ಪ ಬ್ಲಾಕ್ ಇದಾರಲ್ಲ ಅವರಲ್ಲ? ಅಲ್ಲ, ಡಿಸ್ಕೋ ಗಣೇಶ್ ಅಂತ ಹೇಳಿದ್ರೆ ಈ ವೈಟ್ ಗಡ್ಡ ಇತ್ತು, ಸ್ವಲ್ಪ ಏಜ್ ಆಗಿತ್ತು ಸರ್. ಹಿಂದ್ಗಡೆಯಿಂದ ಬಂದು ಅಭಿಷೇಕ್ ನ ಕ್ಯಾಮರಾವನ್ನು ಫಸ್ಟ್ ಬಂದು ನುಗ್ಗಿದ್ದವರು. ಫಸ್ಟ್ ಬಂದು ನುಗ್ಗಿದ್ದು ಆ ಮನುಷ್ಯ ಅಭಿಷೇಕ್ ನ ಕ್ಯಾಮರಾವನ್ನು ತೆಗೆದು ಅಭಿಷೇಕ್ಗೆ ಹೊಡೆಯೋಕೆ ಶುರು ಮಾಡಿರುವಂತದ್ದು. ಸೊ ಆ ವ್ಯಕ್ತಿ ಬಂದ ನಂತರ ನಮ್ಮ ಇದ್ದಂತ ಕ್ಯಾಮರಾಮ್ಯಾನ್ ಅನ್ನು ಕ್ಯಾಮರಾ ತೆಗೆದು ಅದನ್ನೆಲ್ಲ ಹುಡಿ ಮಾಡಿ ಸಂತೋಷ್ ಅನ್ನುವಂತಹ ವ್ಯಕ್ತಿ ಮಾಡಿರುವಂತದ್ದು. ನಂತರದಲ್ಲಿ ಇವರ ಮುಖ್ಯ ಉದ್ದೇಶ ಇದ್ದಿರುವಂತದ್ದು ಏನು ಅಂತ ಹೇಳಿದ್ರೆ ಸರ್, ಸಾಕ್ಷಿ ನಾಶ. ಯಾರೂ ಕೂಡ ರೆಕಾರ್ಡ್ ಮಾಡಬಾರ್ದು. ನಾವು ಹೊಡೆಯುವಂತದ್ದಾಗಿರ್ಬೋದು, ನಾವು ಬಂದಿರುವಂತಹ ಗಾಡಿ ನಂಬರ್ ಆಗಿರ್ಬೋದು, ಯಾರಿಗೂ ಕೂಡ ಸಿಗ್ಬಾರ್ದು ಅನ್ನುವಂತಹ ವಿಚಾರದಲ್ಲಿ ಕ್ಯಾಮರಾಗಳನ್ನು ಹೊಡೆದು ಮೊಬೈಲ್ ಯಾರೆಲ್ಲ ರೆಕಾರ್ಡ್ ಮಾಡ್ತಾ ಇದ್ರು ಅದನ್ನೆಲ್ಲ ಆಫ್ ಮಾಡಿಸಿ ಮೆಮೊರಿ ಕಾರ್ಡ್ ಅನ್ನು ದರೋಡೆ ಮಾಡಿ ಅವರು ಒಟ್ರಾಶಿಯಾಗಿ ನಾವು ಹೊಡೆದದ್ದು ಅಂತೇಳಿ ಇಲ್ಲಿ ಗೊತ್ತಾಗಬಾರದು ಅಂತೇಳಿ ಸಾಕ್ಷಿ ನಾಶ ಮಾಡಿಕೊಂಡು ಬಂದಿರುವಂತದ್ದು ಸರ್. ಅಂತ ಹೇಳಿದ್ರೆ ಇದು ಅವರಿಗೆ ಕಂಪ್ಲೀಟ್ ಆಗಿ ಮುಂಚಿನಿಂದಲೂ ಆದಂತಹ ಎಕ್ಸ್ಪೀರಿಯನ್ಸ್ ಸರ್. ಮುಂಚೆ ಸೌಜನ್ಯ ಪ್ರಕರಣ, ಪದ್ಮಲತಾ, ವೇದವಲ್ಲಿ ಎಲ್ಲಾ ಪ್ರಕರಣದಲ್ಲೂ ಕೂಡ ಸಾಕ್ಷಿ ನಾಶ. ಅವ್ರು ಹೇಳುವಂತದ್ದೇ ನೋಡಿ ಸರ್, ಪ್ರತಿ ಒಂದು ಎಪಿಸೋಡ್ ಅಲ್ಲಿ ಅವರ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ಕೇಳುವಂತದ್ದೇನು ಅಂತ ಹೇಳಿದ್ರೆ, ನಿಮ್ಮ ಹತ್ರ ಸಾಕ್ಷಿ ಏನಿದೆ ಅಂತ ಹೇಳಿ. ಅವರ ಉದ್ದೇಶ ಏನು ಅಂತ ಹೇಳಿದ್ರೆ, ಸಾಕ್ಷಿ ನಾಶ ಮಾಡಿದ್ರೆ ಏನೂ ಕೂಡ ಮಾಡೋಕೆ ಆಗೋದಿಲ್ಲ ಅನ್ನುವಂತ ವಿಚಾರದಲ್ಲಿ. ಸೊ ಈಗ ಜನರು ಮುಂದುವರೆದಿದೆ, ನಾಲೆಜ್ ಮುಂದುವರಿದೆ, ಎಲ್ಲನೂ ಕೂಡ ಒಂದಷ್ಟು ಮುಂದುವರಿದ ಯುಗದಲ್ಲಿ ಸರ್ ಇವರಿಗೆ ಆ ಮಟ್ಟಿನಲ್ಲಿ ಮುಂಚಿನಲ್ಲಿ ಏನು ಸಾಕ್ಷಿ ನಾಶ ಮಾಡ್ತಾ ಇದ್ರು ಆ ಮಟ್ಟಿನಲ್ಲಿ ಖಂಡಿತವಾಗ್ಲೂ ಸಾಕ್ಷಿ ನಾಶ ಮಾಡೋಕೆ ಸಾಧ್ಯನೇ ಇಲ್ಲ. ನಮ್ಮಲ್ಲೂ ಕೂಡ ಒಂದಷ್ಟು ಹಿಡನ್ ಕ್ಯಾಮೆರಾ ಮಗದೊಂದು ಇದ್ದೇ ಇರುತ್ತೆ. ಅದನ್ನೆಲ್ಲಾನು ಕೂಡ ಪೊಲೀಸರಿಗೆ ನಾವು ಸಬ್ಮಿಟ್ ಮಾಡಿದ್ದೀವಿ. ಯಾರೆಲ್ಲ ಹೊಡೆಯೋಕೆ ಬಂದ್ರು, ಯಾರೆಲ್ಲ ಹೊಡೆದಿದ್ದಾರೆ ಎಲ್ಲವೂ ಕೂಡ ಪೊಲೀಸರ ಗಮನಕ್ಕೆ ಇದೆ. ಯಾರೆಲ್ಲ ಒಂದು ರೌಡಿಗಳು ಹಿಡ್ಕೊಂಡು ಬರುವಂತಹ ಪಂಚ್ ಏನಿದೆ ಸರ್, ಕೈಯಲ್ಲಿ ಒಂದು
ಪಂಚ್ ತರ ಇರುತ್ತೆ, ಅದಕ್ಕೆ ಪಂಚ್ ಹೇಳ್ತಾರೆ. ಅದು ನಿಮ್ಗೆ ಗೊತ್ತುಂಟಾ ಇಲ್ವಾ ಅಂತ ಹೇಳಿ ಗೊತ್ತಿಲ್ಲ. ಅಂತ ಹೇಳಿದ್ರೆ ರಾಡ್ ತರ ಇರುತ್ತೆ ಅದು. ಅದು ಕೈನ 5 ಉಂಗುರಗಳಿಗೆ ಹಾಕಿ ಅದು ನಿಮ್ಗೆ ಫೋಟೋಸ್ ಕಳಿಸ್ತೀನಿ, ಡಿಸ್ಪ್ಲೇ ಮಾಡುವಾಗ ಗೊತ್ತಾಗುತ್ತೆ. ಅದ್ರಲ್ಲಿ ಹೊಡೆಯೋಕೆ ಬಂದಿದ್ದಾರೆ, ಅದೂ ಕೂಡ ದಾಖಲಾಗಿದೆ. ಅದರಲ್ಲಿ ಹೊಡೆದಿದ್ದಾರೆ, ಪ್ಲಸ್ ನಮ್ಮ ಅಭಿಗೆ ಅದರಲ್ಲಿ ಹೊಡೆದಿದ್ದಾರೆ ಅವರು. ಸೊ ಹಾಗಾಗಿ ಅವನಿಗೆ ತೀವ್ರ ಗಾಯ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅಂದ್ರೆ ಅವರು ಒಟ್ಟು ಉದ್ದೇಶ ನಾನು ಹೇಳೋದು ಬರೀ ಹಲ್ಲೆ ಮಾಡೋದಾಗಿರ್ಲಿಲ್ಲ, ಅವ್ರು ಬೇರೆ ಏನೋ ಉದ್ದೇಶ ಅಂದ್ರೆ ನಿಮ್ಮನ್ನ ಮುಗಿಸ್ಬೇಕು ಅಂತ ಏನಾದ್ರು ಬಂದಿದ್ರ ಅಂತ. ಅದೇ ಹೇಳ್ತಾ ಇದ್ರು ಸರ್, ನಮ್ಮ ದನಿಗಳು ಇವರನ್ನು ಈ ರೀತಿ ಬಿಡುವುದು ಒಳ್ಳೆಯದಲ್ಲ, ಇವರನ್ನು ಮುಗಿಸ್ಬೇಕು ಅನ್ನುವಂತ ವಿಚಾರದಲ್ಲಿ ನಮ್ಮ ದನಿಗಳು ಹೇಳಿದ್ದಾರೆ ಅಂತೇಳಿ ಹೇಳಿ ಹೊಡೆತಾ ಇರುವಂತದ್ದು ಸರ್. ಅಂದ್ರೆ ಇವರು ಮತ್ತೊಂದು ಹೇಳ್ತಾ ಇದ್ರು ಸರ್, ಅವರಿಗೆಲ್ಲಾನು ಕೂಡ ಉಲ್ಟಾ ಆಯ್ತು ಸರ್. ಈಗ ಮುಂಚಿನ ಕಾಲದ ರೀತಿ ಅಲ್ಲ. ಈಗ ಕುಡ್ಲಾ ರಾಂಪೇಜ್ ಅನ್ನುವಂತಹ ಒಂದು ಯೂಟ್ಯೂಬ್ ಚಾನಲ್ ವಕೀಲರ ಒಂದು ಹೆಲ್ಪ್ ಇಂದ, ಅಡ್ವೊಕೇಟ್ ಧನಂಜಯ್ ಆಗಿರ್ಬೋದು, ವೇಲನ್ ಆಗಿರ್ಬೋದು, ಧೀರಜ್ ಆಗಿರ್ಬೋದು, ಅಥವಾ ವಿಶ್ವಾಸ್ NB ಆಗಿರ್ಬೋದು, ಇವರ ಒಂದು ಹೆಲ್ಪ್ ಇಂದ ಕುಡ್ಲಾ ರಾಂಪೇಜ್ ಯೂಟ್ಯೂಬ್ ಚಾನಲ್ ಸ್ಟೇ ಆರ್ಡರ್, ಗ್ಯಾಗ್ ಆರ್ಡರ್ ಏನು ತಂದಿದ್ರು ಅದನ್ನೆಲ್ಲಾನು ಕೂಡ ವೆಕೆಟ್ ಆಗಿದೆ ಹೈಕೋರ್ಟ್ ಅಲ್ಲಿ. ನಿನ್ನೆ ಹೊಡೆದಂತ ಸಮಯದಲ್ಲಿ ಅದು ಈಗ ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ ಏನಿತ್ತು ಅದು ಕೂಡ ವೆಕೆಟ್ ಆಗಿದೆ ಸರ್. ಆ ನಂತರದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಸೊ ಎಲ್ಲಾನು ವೆಕೆಟ್ ಆಗಿದ್ದೆ ಅದು ಯೂಟ್ಯೂಬರ್ ಇಂದಲೇ ಕಾರಣ ಅಂತೇಳಿ ನಿಜವಾಗ್ಲೂ ಅದನ್ನು ವೆಕೆಟ್ ಆಗಿದ್ದವರು ಸ್ಯಾಟಲೈಟ್ ಚಾನೆಲ್ನವರು. ಅವರು ಹೋಗೋದಿಲ್ಲ ಅಂತೇಳಿ ಅವರಿಗೆ ಗೊತ್ತಿತ್ತು, ಯೂಟ್ಯೂಬರ್ ಇಂದಲೇ ವೆಕೆಟ್ ಆಗಿದೆ. ಇನ್ನು ಎಲ್ಲಾನು ಕೂಡ ನಮ್ಮ ವಿಚಾರವನ್ನು ಬಿಚ್ಚಿದ್ದಾರೆ. ದನಿಗಳು ಹೇಳಿದ್ದಾರೆ ಇವರನ್ನು ಸುಮ್ಮನೆ ಬಿಡುವುದು ಬೇಡ, ಇವರನ್ನು ಒಂದು ವೇಳೆ ಮಾತಾಡೋಕೆ ನಾವು ಬಿಟ್ರೆ ನಂತರದಲ್ಲಿ ಎಲ್ರೂ ಕೂಡ ಮಾತಾಡೋಕೆ ಶುರು ಮಾಡ್ತಾರೆ. ಇವರಿಗೆ ನಾವು ಹೊಡೆದ್ರೆ ಅಥವಾ ಇವರನ್ನು ನಾವು ಮುಗಿಸಿದ್ರೆ ಎಲ್ಲಾನು ಕೂಡ ತಣ್ಣಗಾಗುತ್ತೆ, ಪ್ರಸಾರ ಮಾಡೋಕೆ ಯಾರೂ ಇರುವುದಿಲ್ಲ ಅನ್ನುವಂತ ವಿಚಾರದಲ್ಲಿ ಮಾತಾಡ್ತಾ ಇದ್ರು ಸರ್ ಅಲ್ಲಿ. ಸೊ ಹಾಗಾಗಿ ಇವರ ಇಂಟೆನ್ಷನ್ ಅಂತೂ ಸ್ಪಷ್ಟವಾಗಿ ಇದ್ದಿರುವಂತದ್ದು ಏನು ಅಂತ ಹೇಳಿದ್ರೆ ಸರ್, ಯೂಟ್ಯೂಬರ್ಸ್ ಗಳ ಧ್ವನಿಯನ್ನು ನಿಲ್ಲಿಸಬೇಕು, ಯೂಟ್ಯೂಬರ್ಸ್ ಗಳನ್ನು ಕೊಲೆ ಮಾಡಬೇಕು ಅನ್ನುವಂತ ಇಂಟೆನ್ಷನ್ ಇವರಲ್ಲಿ ಇದ್ದಿರುವಂತದ್ದು. ಸೊ ಹಾಗಾಗಿ ಅದು ಅನ್ನಪ್ಪ ಮಂಜುನಾಥನ ದಯದಿಂದ ಏನೂ ಕೂಡ ಆಗಿಲ್ಲ, ಎಲ್ರೂ ಕೂಡ ಸುರಕ್ಷಿತರಾಗಿದ್ದೀವಿ. ಸೊ ಹೀಗಿರ್ಬೇಕಾದ್ರೆ ಈಗ ಫಸ್ಟ್ ಟೈಮ್ ಇನ್ನೊಂದು ವಿಷಯ ಅಂದ್ರೆ, ಈಗ ಅವರು ನಿಮ್ಮನ್ನ ಮುಗಿಸ್ಬೇಕು ಅಂತಾನೆ ಬಂದಿದ್ರು ಅಂತ ಅನ್ಕೊಳ್ಳೋಣ. ಪೊಲೀಸ್ನವ್ರು ಎಷ್ಟೊತ್ತಿಗೆ ಬಂದ್ರು? ಒಂದು ವೇಳೆ ಪೊಲೀಸ್ನವರು ಅಲ್ಲಿ ಸರಿಯಾದ ಸಮಯಕ್ಕೆ ಬರ್ದಲೇ ಹೋಗಿದ್ರೆ, ಅಂದ್ರೆ ಆ ಟೈಮ್ಗೂ ಬರ್ದಲೇ ಹೋಗಿದ್ರೆ ಏನಾಗ್ತಾ ಇತ್ತು ಅಂತ. ಅಲ್ಲ, ಒಂದು ವೇಳೆ ಪೊಲೀಸ್ನವರು ಹೋಗದೆ ಇದ್ರೆ ಸರ್, ಖಂಡಿತವಾಗ್ಲೂ ಅಲ್ಲಿ ನಮ್ಮ 3 ಜನರ ಕೊಲೆ ಆಗ್ತಾ ಇತ್ತು ಸರ್. ಸೊ ಆ ಮಟ್ಟಿಗೆ ಅವರು ರಿಯಾಕ್ಟ್ ಮಾಡ್ತಾ ಇದ್ರು, ಆ ಮಟ್ಟಿಗೂ ಅವರು ಮುಂದಾಗಿದ್ರು ಸರ್. ಯಾಕಂತ ಹೇಳಿದ್ರೆ ರಜತ್ ಅನ್ನುವಂತಹ ಬಿಗ್ ಬಾಸ್ ಖ್ಯಾತಿಯ ರಜತ್ ಯಾರಿದ್ದಾರೆ, ಅವರು ಒಂದು ಸಲ ಹೋದ್ರು, ಮತ್ತೊಂದು ಸಲ ಬಂದ್ರು, ನೆಕ್ಸ್ಟ್ ಸೀದಾ ಹೋಗಿ ಪೊಲೀಸರಲ್ಲಿ ಸಿಕ್ಕ ನಂತರ ಪೊಲೀಸರಿಗೆ ಆ ಬಿಗ್ ಬಾಸ್ ಖ್ಯಾತಿಯ ರಜತ್ ಅವರು ಇಂಟಿಮೇಷನ್ ಕೊಟ್ಟಿರುವಂತದ್ದು, ಇಲ್ಲಿ ಗಲಾಟೆ ನಡೀತಿದೆ ಅಂತೇಳಿ. ಆ ಸಮಯದಲ್ಲಿ ಪೊಲೀಸರು ಬಂದಿರುವಂತದ್ದು, ಅವರಿಗೆ 10-15 ನಿಮಿಷಗಳ ಕಾಲ ಇತ್ತು ಅಲ್ಲಿ. ಅಷ್ಟರಲ್ಲಿ ಏನು ಡೆಸ್ಟ್ರಾಯ್ ಮಾಡಬೇಕು, ಏನು ಹುಡಿ ಮಾಡಬೇಕು, ಸಾಕ್ಷಿ ಏನೆಲ್ಲ ನಾಶ ಮಾಡಬೇಕು ಎಲ್ಲವನ್ನು ಕೂಡ ಮಾಡಿ ಆಗಿದೆ ಸರ್. ಸೊ ನಂತರ ಅವರ ಟಾರ್ಗೆಟ್ ಇದ್ದಿರುವಂತದ್ದು ಏನು ಅಂತ ಹೇಳಿದ್ರೆ, ನಮ್ಮನ್ನು ಮುಗಿಸ್ಬೇಕು ಅಂತ ಹೇಳಿ, ನಮ್ಮನ್ನು ಕೊಲೆ ಮಾಡಬೇಕು ಅಂತ ಹೇಳಿ. ಆಮೇಲೆ ನನ್ ಬಹಳ ಮುಖ್ಯವಾದ ಪ್ರಶ್ನೆ ಏನು ಅಂದ್ರೆ, ನೀವು ತುಂಬಾ ಜನಗಳು ಇರೋ ಜಾಗದಲ್ಲಿ ಏನು ಅಲ್ಲಿ ಇರ್ಲಿಲ್ಲ, ಅಂದ್ರೆ ಸ್ವಲ್ಪ ಐಸೋಲೇಟೆಡ್ ಪ್ಲೇಸ್ ಅದು, ಪಾಂಗಳ ಸೌಜನ್ಯ ಮನೆ ಹೋಗೋ ದಾರಿ, ಆ ಕ್ರಾಸ್ ನಲ್ಲಿ ನಿಂತಿದ್ರಿ, ಅಲ್ಲೇನ್ ಅಂಗಡಿ ಇರ್ಲಿಲ್ಲ, ಜನ ಸೇರುವಂತ ಜಾಗ ಏನಲ್ಲ ಅದು. ಆ ಜಾಗದಲ್ಲಿ ಅವರು 50-70 ಜನ ಹೇಗೆ ಬಂದು ಅಷ್ಟು ಬೇಗ ಅಸೆಂಬಲ್ ಆಗಕ್ ಸಾಧ್ಯ? ಏನ್ ಅದು ಒಂದ್ ಪೂರ್ವ ನಿಯೋಜಿತ ಅಂತ ಅನ್ಸಲ್ವಾ ಇದು? ಹೌದು, ಖಂಡಿತ ಸರ್. ಅಂದ್ರೆ ನಾನು ರೋಡ್ ಸೈಡ್ ಅಲ್ಲಿ ನಿಂತಿದ್ದೆ, ನನ್ಗೆ ರೋಡಿಂದ ಹಿಂದ್ಗಡೆ ಯಾವ ಗಾಡಿ ಹೋಗುತ್ತೆ ಅಂತ ಹೇಳಿ ಗೊತ್ತಾಗೋದಿಲ್ಲ. ನಮ್ಮ ಕ್ಯಾಮರಾಮ್ಯಾನ್ ರೋಡ್ ಸೈಡ್ ನ ಆ ಕಡೆ ನಿಂತಿದ್ದ, ಅವನಿಗೆ ರೋಡ್ ಅಲ್ಲಿ ಏನೆಲ್ಲ ಹೋಗುತ್ತೆ ಅನ್ನುವಂತಹ ವಿಚಾರದಲ್ಲಿ ಗೊತ್ತಿತ್ತು. ಸೊ ಅವನು ಹೇಳಿರೋ ಪ್ರಕಾರ ಯಾರು ದನಕೀರ್ತಿ ಯಾರಿಗಲ್ಲ, ನನಗೆ ಅವರ ಪರಿಚಯ ಇಲ್ಲ, ಚಂದನ್ ಕಾಮತ್ ಅಂತ ಹೇಳಿಲ್ಲ, ಅವನಿಗೆ ಪರಿಚಯ ಇದೆ, ಅವನ ಲೋಕಲೈಟ್ಸ್, ನಮ್ಮ ಕ್ಯಾಮರಾಮ್ಯಾನ್ ಅವನ ಲೋಕಲೈಟ್ಸ್. ಅವನು ಹೇಳಿರುವಂತದ್ದು ಏನು ಅಂತ ಹೇಳಿದ್ರೆ, ಚಂದನ್ ಕಾಮತ್ನ ಕಾರು ಯಾವುದೋ ಒಂದು ಕಾರು ಹೇಳಿದ, ಅದ್ ನಂಗೆ ಮರ್ತೋಯ್ತು ಈಗ. ಆ ಕಾರು ಫಾರ್ಚುನರ್, ಕರೆಕ್ಟ್. ಫಾರ್ಚುನರ್ ಕಾರು, ಚಂದನ್ ಕಾಮತ್ನ ಕಾರು
ಅದು ಅದೇ ದಾರಿಯಲ್ಲಿ ಪಾಸ್ ಆಗುತ್ತೆ, ನಿಮ್ಮ ಹಿಂದ್ಗಡೆಯಿಂದ ಪಾಸ್ ಆಗುತ್ತೆ. ನಾವೇನ್ ಮಾತಾಡ್ತಿದ್ವು ಆದ್ರೆ ಹಿಂದ್ಗಡೆಯಿಂದ ಪಾಸ್ ಆಗುತ್ತೆ, ಅದು ಪಾಂಗಳದ ಕಡೆಗೆ ಹೋಗುತ್ತೆ. ಪಾಂಗಳದ ಕಡೆಯಿಂದ ಹೋಗ್ಬೇಕಾದ್ರೆ ಹಿಂದ್ಗಡೆಯಿಂದ ಧರ್ಮಸ್ಥಳಕ್ಕೆ ಕನೆಕ್ಟ್ ಆಗೋ ರೋಡ್ ಇದೆ ಸರ್, ಧರ್ಮಸ್ಥಳ ದ್ವಾರಕ್ಕೆ ಕನೆಕ್ಟ್ ಆಗೋ. ಸೊ ಆ ಪಾಂಗಳದ ಕಡೆಗೆ ಹೋಗಿ ಅವನು ಚಂದನ್ ಕಾಮತ್ ಕಾಲ್ ಮಾಡಿರಬಹುದು ಇವರುಗಳಿಗೆ, ಬನ್ನಿ ಇವರು ಇಲ್ಲಿ ಮಾತಾಡ್ತಾ ಇದ್ದಾರೆ, ಅದು ಕುಡ್ಲಾರಾಮ್ ಪೇಜೆ, ಸಂಚಾರಿ ಸ್ಟುಡಿಯೋನೇ ಮತ್ತೆ ಯುನೈಟ್ ಮೀಡಿಯಾನೇ ಇರುವಂತದ್ದು, ಇಲ್ಲಿ ಬೇರೆ ಯಾವುದೇ ನ್ಯೂಸ್ಗಳು ಇಲ್ಲ, ಇವರನ್ನು ಕೊಲೆ ಮಾಡೋಕೆ ಇದೇ ಸರಿಯಾದ ಜಾಗ ಅನ್ನುವಂತ ವಿಷಯದಲ್ಲಿ ಅವನು ಹೇಳಿರ್ಬಹುದು. ಸೊ ಆ ನಂತರ ಅವನು ಹೋದ 1-2 ನಿಮಿಷಕ್ಕೆ ಈ ಕಾರುಗಳು ಈ ಬೈಕ್ಗಳು ಬರುತ್ತೆ ಅನ್ನುವಂತಹ ವಿಚಾರದಲ್ಲಿ ನಮ್ಮ ಕ್ಯಾಮರಾಮ್ಯಾನ್ ಕೊಟ್ಟಿರುವಂತಹ ಮಾಹಿತಿ ಸರ್ ನಮ್ಗೆ. ಸೊ ಆ ನಂತರದಲ್ಲಿ ಬಂದ ನಂತರ ನಿಲ್ತಾರೆ ಅವರು, ನಿಂತು ನಾವು ಇವ್ರದ್ದೆಲ್ಲ ಎಪಿಸೋಡ್ ಮುಗಿಯುತ್ತೆ, ಯಾರ್ದು ರಜತ್ ಅವ್ರದ್ದು ಕಂಪ್ಲೀಟ್ ಆಗಿ ಎಪಿಸೋಡ್ ಎಲ್ಲ ಮುಗಿಯುತ್ತೆ. ಎಪಿಸೋಡ್ ಎಲ್ಲ ಮುಗಿದ ನಂತರ ಬರ್ತಾರೆ, ಡೈರೆಕ್ಟ್ ಆಗಿ ಕೇಳುವಂತದ್ದು ಹರ್ಷೇಂದ್ರ ಕುಮಾರ್ ವೀರೇಂದ್ರ ಹೆಗ್ಗಡೆ ಬಗ್ಗೆ ಮತ್ತೆ ಧರ್ಮಸ್ಥಳ ದೇವಸ್ಥಾನದ ಬಗ್ಗೆ ಅವಹೇಳನಕಾರನವಾಗಿ ಮಾತಾಡಿದ್ರಿ, ಯಾಕೆ ಮಾತಾಡಿದ್ರಿ? ನೀವು ನಿಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಆ ತರದ್ದು ಅವ್ರ ಬಗ್ಗೆ ಏನಾದ್ರು ಅವಹೇಳನಕಾರಿಯಾಗಿ ತೇಜೋವಧೆ ಮಾಡಕ್ಕಾಗಿ ಯಾವುದೇ ದಾಖಲೆ ಆಧಾರ ಇಲ್ದಲೆ ಮಾತಾಡಿದ್ದೀರಾ? ಇಲ್ಲ, ಅದನ್ನೇ ನಾನು ಅವ್ರ ಹತ್ರ ಹೇಳಿದೆ ನೋಡಿ, ಹರ್ಷೇಂದ್ರ ಕುಮಾರ್ ವೀರೇಂದ್ರ ಹೆಗ್ಗಡೆಯ ಬಗ್ಗೆ ಅವಹೇಳನಕಾರಿಯಾಗಿ ಯಾವುದೇ ದಾಖಲೆ ಇಲ್ಲದೆ ಮಾತಾಡಿರುವಂತದ್ದು ಏನಿದೆ ಅನ್ನುವಂತಹ ವಿಚಾರದಲ್ಲಿ ಅವರ ಹೆಸರು ತೆಗೆದು ಏನಿದೆ ಅನ್ನುವಂತಹ ವಿಚಾರದಲ್ಲಿ ಕೇಳಿದೆ. ಅಥವಾ ಧರ್ಮಸ್ಥಳಕ್ಕೆ ಸ್ಪೆಷಲ್ ಆಗಿ ನಂಗೆ ಬೇಕಾಗಿರುವಂತದ್ದು, ಧರ್ಮಸ್ಥಳ ದೇವಸ್ಥಾನಕ್ಕೆ ನಾನು ಕೂಡ ಹಿಂದೂ, ಯಾವ ರೀತಿಯಾಗಿ ಅವಹೇಳನಕಾರಿಯಾಗಿ ಮಾತಾಡಿದೆ ಒಂದು ಸಲ ನಂಗೆ ತೋರಿಸಿ, ಏನಾದ್ರೂ ಸಾಕ್ಷಿ ಇದ್ರೆ ನಿಮ್ಮ ಹತ್ರ ಅಂತೇಳಿ ಕೇಳಿದೆ. ಅದಕ್ಕೆ ಅವರು ಏನು ತೋರಿಸೋಕೆ ಆಗಿಲ್ಲ. ಅದಕ್ಕೆ ಏಕಾಏಕಿ ಈ ಡಿಸ್ಕೋ ಗಣೇಶ ಅನ್ನುವಂತಹ ವ್ಯಕ್ತಿ ಹಿಂದ್ಗಡೆಯಿಂದ ಬಂದು ಕ್ಯಾಮರಾವನ್ನು ತೆಗೆದು ಅಭಿಷೇಕಿದ್ದು, ನಂತರ ನಮ್ಮ ಕ್ಯಾಮರಾಮನ್ ಇದು ನನ್ಗೆ ನಂತರ ಕಾಲಲ್ಲಿ ತುಳಿದು, ನಂತರ ನನ್ನ ಹಿಂದ್ಗಡೆಯಿಂದ ಎಳೆದು ನನ್ನ ಕ್ಯಾಮರಾವನ್ನು ಒಡೆದು ಎಲ್ಲ ರೀತಿಯ ಸಾಕ್ಷಿಯನ್ನು ನಾಶ ಮಾಡಿ ಮತ್ತೆ ಮೆಮೊರಿ ಕಾರ್ಡ್ ಅನ್ನು ಎಳೆದು ನಂತರ ನಮ್ಗೆ ಒಡೆಯೋಕೆ ಸ್ಟಾರ್ಟ್ ಮಾಡಿದ್ದು ಸರ್. ಅವರು ಎಕ್ಸ್ಪೀರಿಯನ್ಸ್ಡ್ ಗೂಂಡಾಗಳು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಸಾಕ್ಷಿ ನಾಶ ಮಾಡಿನೇ ಕ್ಯಾಮರಾವನ್ನು ಹೊಡೆದು ಯಾರು ಕೂಡ ವಿಡಿಯೋ ಮಾಡಬಾರ್ದು, ನಾವು ಇಲ್ಲಿ ಏನೂ ಮಾಡಿಲ್ಲ ಅಂತ ಹೇಳಿ ಅವರು ಬಿಂಬಿಸಿ ನಂತರ ನಮ್ಗೆ ಹಲ್ಲೆ ಮಾಡೋಕೆ ಹೊರಟಿರುವಂತದ್ದು. ಅಂದ್ರೆ ಅನ್ನಪ್ಪ ಮಂಜುನಾಥ ಮತ್ತೆ ನಮ್ಮಲ್ಲಿರುವಂತಹ ನಮಗೂ ಕೂಡ ಗೊತ್ತಿದೆ ಸರ್, ಪ್ರೊಫೆಷನಲ್ ಕ್ರಿಮಿನಲ್ಸ್ ಮಾಡೋ ರೀತಿ ಮಾಡಿದ್ದಾರೆ ಅಂತ. 200% ಸರ್, ಪ್ರೊಫೆಷನಲ್ ಕ್ರಿಮಿನಲ್ಸೇ. ಇದ್ರ ಹಿಂದೆ ಪ್ರೊಫೆಷನಲ್ ಆಗಿರುವಂತಹ ಐಡಿಯಾಸ್ ಇವರುಗಳಿಗೆ ಕೊಟ್ಟಿದ್ದಾರೆ. ನೀವು ಅಟ್ಯಾಕ್ ಮಾಡೋದಾದ್ರೆ ಮೊದಲಿಂದಾಗಿ ಸಾಕ್ಷಿಯನ್ನು ನಾಶ ಮಾಡೋದು ಹೇಗಂತೇಳಿ ಕಳಿಸಿಕೊಟ್ಟಿದ್ದಾರೆ ಅವರಿಗೆ. ಸೊ ಆ ರೀತಿಯೇ ಸಾಕ್ಷಿ ನಾಶ ಮಾಡಿ ಅಟ್ಯಾಕ್ ಮಾಡಿರುವಂಥದ್ದು. ಆದ್ರೆ ಅವರಿಗೆ ಗೊತ್ತಿಲ್ಲ, ನಾವು ಅವರಿಗಿಂತ ಒಂದು ಹೆಜ್ಜೆ ಫಾರ್ವರ್ಡ್ ಆಗಿದ್ದೇವೆ, ಯಾವ ಆಂಗಲ್ ಅಲ್ಲಿ ನಮ್ಗೆ ಶೂಟ್ ಮಾಡ್ಬೋದು ಮತ್ತೆ ಇನ್ನೇನು ಎಲ್ಲ ಇಟ್ಕೊಳ್ಬಹುದು ಅಂತೇಳಿ ಅವರಿಗೆ ಗೊತ್ತಿಲ್ಲ. ಅದನ್ನು ನಾವು SP ಅವರೆಗೂ ಕೂಡ ಕಳಿಸಿದ್ದೀವಿ. ಸಿಕ್ಕಿದ ಫುಟೇಜ್ ಮತ್ತೊಂದು ಯಾರೆಲ್ಲ ಇದ್ರು, ಇವನ್ನ ಬರುವಂತದ್ದು ಗಾಡಿಯ ಯಾರೆಲ್ಲ ನಿಂತಿದ್ದಾರೆ ಅದು ಕೂಡ ಕವರೇಜ್ ಆಗಿದೆ, ಅದನ್ನೆಲ್ಲ ಕಳಿಸಿದ್ದೀವಿ, ಎಲ್ಲ ತನಿಖೆ ಆಗಿದೆ. ಕಂಪ್ಲೀಟ್ ಆಗಿ ಬಂಧಿಸ್ತಾರೆ, ಇವರಿಗೆ ಶಿಕ್ಷೆ ಸಿಕ್ಕೇ ಸಿಗುತ್ತೆ ಅಂತ ಭರವಸೆ ಇದೆ. ಮತ್ತೊಂದು ಇಲ್ಲಿ ನಾವು ಗಮನಿಸಬೇಕು ಸರ್, ಇಲ್ಲಿ ಅವರು ಹೇಳಿರೋ ಪ್ರಕಾರ ಇದುವರೆಗೂ ಧರ್ಮಸ್ಥಳದಲ್ಲಿ ಏನೆಲ್ಲ ಕಂಪ್ಲೇಂಟ್ ಆಗಿದೆ, FIR ಆಗಿದೆ, ಅದು ಇದೇ ರೀತಿ ಹೊಡೆದ ಮತ್ತೊಂದು ಸಾಕ್ಷಿ ಇಲ್ಲದೆ ಪೊಲೀಸರು ತನಿಖೆ ಮಾಡಿ ಅದನ್ನು C ರಿಪೋರ್ಟೋ B ರಿಪೋರ್ಟೋ ಮಾಡಿ ಇಟ್ಟಿದ್ದಾರೆ. ಒಬ್ಬ ಅರೆಸ್ಟ್ ಆಗಿಲ್ಲ ಇದುವರೆಗೂ ಅಂತೇಳಿ. ಇದು ಅವರಿಗೆ ಕಂಪ್ಲೀಟ್ ಆಗಿ ಧೈರ್ಯ ಇರುವಂತದ್ದು ಸರ್. ನಾವ್ ಏನೇ ಮಾಡಿದ್ರು ಕೂಡ ನಮ್ಮನ್ನು ಅರೆಸ್ಟ್ ಮಾಡೋಕ್ಕಾಗುದಿಲ್ಲ, ನಮ್ಮವರನ್ನು ದೊಡ್ಡವರು ಕಾಪಾಡ್ತಾರೆ ಅಂತೇಳಿ. ಬಟ್ ಈ ಸಲ ಅದು ಫಾರ್ ದ ಫಸ್ಟ್ ಟೈಮ್ ಧರ್ಮಸ್ಥಳ ಸ್ಟೇಷನ್ದಲ್ಲಿ ಧರ್ಮಸ್ಥಳದವರ ವಿರುದ್ಧ FIR ಆಗಿ ಧರ್ಮಸ್ಥಳದವರನ್ನೇ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ಇತಿಹಾಸ. ಅನ್ನಪ್ಪ ಮಂಜುನಾಥ ಅದರ ಪ್ರಭಾವ ಏನು ಅಂತೇಳಿ ತೋರಿಸಿದ್ದಾನೆ, ಜನರ ಶಕ್ತಿ ಏನು ಅಂತೇಳಿ ತೋರಿಸಿದ್ದಾನೆ. ಐ ಶುಡ್ ರಿಯಲಿ ಅಪ್ರಿಶಿಯೇಟ್. ಕೆಲವೊಂದು ಮಾಧ್ಯಮಗಳು ನಿರಂತರವಾಗಿ ಇದನ್ನು ಪ್ರಸಾರ ಮಾಡ್ತಾ ಇತ್ತು, ನೀವು ಕೂಡ ಅಷ್ಟೇ.
ಯೂಟ್ಯೂಬ್ ಮಾಧ್ಯಮಗಳು ಕೂಡ ಅಷ್ಟೇ ಈ ರೀತಿ ಹಲ್ಲೆ ಮಾಡುವಂತದ್ದು ಸರಿಯಲ್ಲ, ಏನಾದ್ರೂ ಇದ್ರೆ ಇವರು ಕಾನೂನಾತ್ಮಕವಾಗಿ ಹೋಗ್ಬೋದಿತ್ತು ಅನ್ನುವಂತ ವಿಚಾರದಲ್ಲಿ ಹೇಳಿದ್ರು. ನಂತರದಲ್ಲಿ ಸಿಎಂ ಗಮನಕ್ಕೂ ಬಂತು, ಹೋಮ್ ಮಿನಿಸ್ಟರ್ ಗಮನಕ್ಕೂ ಬಂತು, ಡಿಜಿ ಅಂಡ್ ಐಜಿಪಿ ಅವರ ಗಮನಕ್ಕೂ ಬಂತು. ನಂತರದಲ್ಲಿ SP ಅವರು ಖುದ್ದಾಗಿ ಬಂದ್ರು, ಸ್ಟೇಷನ್ಗೆ ಪ್ರೆಷರ್ ಬಿತ್ತು, ಅರೆಸ್ಟ್ ಮಾಡ್ಲೇಬೇಕು ಅಂತ ಹೇಳಿ ಆಯ್ತು. ಸೊ ಹಾಗಾಗಿ ಈಗ ಒಬ್ಬ ಅಂದ್ರೆ ನಾವೇನು ಧರ್ಮಸ್ಥಳ ರಿಪಬ್ಲಿಕ್ ಅಂತ ಮಾತಾಡ್ತಿದ್ವಿ, ಈ ರಿಪಬ್ಲಿಕ್ ನಲ್ಲಿ ಏನೇ ದೌರ್ಜನ್ಯ ಮಾಡಿದ್ರು ಅವ್ರ ಮೇಲೆ ಏನು ಆಕ್ಷನ್ ಆಗ್ತಾ ಇರ್ಲಿಲ್ಲ. ನಾವು ಪದೇ ಪದೇ ಹೇಳ್ತಾ ಇದ್ದದ್ದು ಅದನ್ನೇ, ಅಂದ್ರೆ ಪೊಲೀಸ್ ವ್ಯವಸ್ಥೆ ಏನಿದೆ ಅದು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಅದು ಸ್ವತಂತ್ರವಾಗಿ ಕೆಲಸ ಮಾಡ್ತಾ ಇಲ್ಲ, ಅದು ಒತ್ತಡಗಳನ್ನು ನಿಭಾಯಿಸೋ ಶಕ್ತಿ ಕಳ್ಕೊಂಡ್ಬಿಟ್ಟಿದೆ ಈ ಭಾಗದಲ್ಲಿ. ವಿಶೇಷವಾಗಿ ನಮಗೆ ಪೊಲೀಸ್ ವ್ಯವಸ್ಥೆ ಬಗ್ಗೆ, ಕರ್ನಾಟಕ ಪೊಲೀಸ್ ಬಗ್ಗೆ ಬಹಳ ಗೌರವ, ಹೆಮ್ಮೆ ಎಲ್ಲ ಕೂಡ ಇದೆ. ಆದ್ರೆ ಪರ್ಟಿಕ್ಯುಲರ್ ಈ ಜಾಗದಲ್ಲಿ ಒಂದ್ ತರದ ಪ್ಯಾಟರ್ನ್ ನಡೀತಾ ಇತ್ತು ಮೊದ್ಲಿಂದ ಕೂಡ. ಇಲ್ಲಿ ದೌರ್ಜನ್ಯ ಯಾರಿಗಾಗುತ್ತೋ ಆ ವಿಕ್ಟಿಮ್ಸ್ ಅನ್ನೇ ದೂರುವಂತ ಅಥವಾ ಯಾರು ದೌರ್ಜನ್ಯ ಮಾಡ್ತಾರೋ ಅವರು ಸುಲಭವಾಗಿ ಪಾರಾಗುವಂತ ಒಂದು ವ್ಯವಸ್ಥೆ ಇತ್ತು. ಆದ್ರೆ ಅದು ಬ್ರೇಕ್ ಆಗಿದೆ ಈ ಘಟನೆಯಿಂದ ಅಂತ ನೀವು ಹೇಳ್ತಾ ಇದ್ದೀರಿ. 200% ಸರ್. ಅಂದ್ರೆ ನಂಗೆ ಗೊತ್ತಾಗಿರುವಂತಹ ಮಾಹಿತಿ ಪ್ರಕಾರ ಹಿಂದೆ ನಡೆದಿದ್ಯೋ ಇಲ್ವಾ ಅಂತ ಹೇಳಿ ಗೊತ್ತಿಲ್ಲ, ಬಟ್ ಇಲ್ಲಿ ಆಲ್ಮೋಸ್ಟ್ ಆಲ್ 90% ಜನರು ಹೇಳುವಂತಹ ಪ್ರಕಾರ ಫಾರ್ ದ ಫಸ್ಟ್ ಟೈಮ್ ಧರ್ಮಸ್ಥಳ ಸ್ಟೇಷನ್ ಅಲ್ಲಿ FIR ಆಗಿ ಧರ್ಮಸ್ಥಳದ ವಿರುದ್ಧ ಯಾರೆಲ್ಲ ಮಾಡಿದ್ದಾರೆ ಅವರ ಮೇಲೆ ಕಂಪ್ಲೇಂಟ್ ಆಗಿ ಅವರನ್ನು ಅರೆಸ್ಟ್ ಮಾಡಿ ಬಾಕಿಯವರು ಅಬ್ಸ್ಕಾಂಡಿಂಗ್ ಆಗಿದ್ದಾರೆ ಅಂತ ಹೇಳಿದ್ರೆ ಇದೇ ಮೊದಲು ಅಂತೇಳಿ. ಏನು ವಿಡಿಯೋದಲ್ಲಿ ಇದ್ರು ಅವರೆಲ್ಲರೂ ಕೂಡ ಅಬ್ಸ್ಕಾಂಡಿಂಗ್ ಆಗಿದ್ದಾರೆ, ಸಿಗ್ತಾ ಇಲ್ಲ ಅನ್ನುವಂಥದ್ದು ಇದೇ ಮೊದಲು ಅಂತೇಳಿ. ಅದು ನಮ್ಗೆ ತುಂಬಾನೇ ಖುಷಿಯಾಗಿರುವಂತದ್ದು. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತ ಹೇಳಿದ್ರೆ ಸರ್, ನಿಮ್ಗೆ ಪದ್ಮಲತಾ ಕೇಸಲ್ಲಿ ತನ್ನ ತಂದೆ ಯಾರಿದ್ರು ಅವರೇ ಅವಳನ್ನು ಕೊಲೆ ಮಾಡಿ ಆ ನದಿಗೆ ಬಿಸಾಡಿದ್ರು, ನಿಡ್ಲಿ ಅನ್ನುವಂತಹ ನದಿಗೆ ಬಿಸಾಡಿದ್ರು ಅನ್ನುವಂತಹ ವಿಚಾರದಲ್ಲಿ ಕೂಡ ಸೃಷ್ಟಿ ಮಾಡಿದ್ರು. ವೇದವಲ್ಲಿ ಕೇಸಲ್ಲಿ ತನ್ನ ಗಂಡನೇ ಸುಟ್ಟು ಹಾಕಿದ್ದು ವೇದವಲ್ಲಿ ಅನ್ನುವಂತಹ ವಿಚಾರದಲ್ಲೂ ಕೂಡ ಸೃಷ್ಟಿ ಮಾಡಿದ್ರು. ಆನೆ ಮೌತನ ಕೇಸಲ್ಲಿ ಸರ್ ಹಕ್ಕಿ ಪಿಕ್ಕಿ ಜನಾಂಗದವರು ಬಂದು ಕಳ್ಳತನ ಮಾಡೋಕೆ ಬಂದು ದೋಚಿ ಹೋಗಿ ಅವರನ್ನು ಕಲ್ಲಲ್ಲಿ ಜುಜ್ಜಿ ಕೊಲೆ ಮಾಡಿದ್ರು ಅಂತೇಳಿ. ನಂತರ ಸೌಜನ್ಯ ಕೇಸಲ್ಲಿ ಸ್ವತಃ ವಿಠ್ಠಲ್ ಗೌಡ್ರೆ ಅವಳನ್ನು ಅಪಹರಣ ಮಾಡಿ ರೇಪ್ ಮಾಡಿ ಕೊಂದು ಬಿಸಾಕಿದ್ದಾರೆ ಅನ್ನುವಂತಹ ವಿಚಾರದಲ್ಲೂ ಕೂಡ ಸೃಷ್ಟಿ ಮಾಡಿದ್ರು. ಮತ್ತೊಂದು ಏನು ಅಂತ ಹೇಳಿದ್ರೆ ಸರ್, ಧರ್ಮಸ್ಥಳ ದೇವಸ್ಥಾನದ ಬಗ್ಗೆ ಯಾರೂ ಮಾತಾಡದೇ ಇದ್ರೂ ಕೂಡ ಅವರುಗಳೇ ನಡುವಿಗೆ ತಂದು ದೇವಸ್ಥಾನಕ್ಕೆ ಅಪಮಾನ ಆಗ್ತಾ ಇದೆ, ಧರ್ಮಸ್ಥಳ ದೇವಸ್ಥಾನವನ್ನು ಅಪಮಾನ ಮಾಡ್ತಾ ಇದ್ದಾರೆ, ಧರ್ಮಸ್ಥಳ ದೇವಸ್ಥಾನದ ವಿರುದ್ಧ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಅನ್ನುವಂತ. ನಾನು ಇದನ್ನ ಕೇಳಕ್ ಹೊರಟೆ, ನೀವು ಧರ್ಮಸ್ಥಳದ ವಿರೋಧಿನ, ನೀವು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ವಿರೋಧಿನ, ಅಥವಾ ಹಿಂದೂಗಳ, ಬಹಳ ಜನ ಹೇಳ್ತಾರೆ ಹಿಂದೂಗಳ ವಿರೋಧಿನ? ನೀವು ಸ್ಪಷ್ಟವಾದ ಉತ್ತರ ಕೊಟ್ಬಿಡಿ ಸರ್. ನಾನು ನಿಜವಾಗ್ಲೂ ಹೇಳ್ಬೇಕು ಅಂತ ಹೇಳಿದ್ರೆ, ಇದು ಹೇಳ್ಬೇಕೋ ಬೇಡವಾ ಅಂತ ಹೇಳಿ ಗೊತ್ತಿಲ್ಲ, ಚಿಕ್ಕಂದಿನಿಂದಲೂ ನನ್ಗೆ ಎಷ್ಟು ಒಂದು ಏಯ್ತ್ ಕ್ಲಾಸ್ ಆಗಿ ನಾನು ITC OTC ಎಲ್ಲ ಮಾಡಿಲ್ಲ, ಬಟ್ ನಮ್ಮದೇ ಒಂದು ಸಂಘಟನೆ ಇತ್ತು ಸರ್, ಕೇಸರಿ ಕೆಂಪ್ ಅನ್ನುವಂತಹ ಒಂದು ಸಂಘಟನೆ ಇತ್ತು. ಅದು ಪಕ್ಕ ಹಿಂದುತ್ವಕ್ಕಾಗಿದ್ದಿರುವಂತದ್ದು. 10th ಅಲ್ಲಿ ಇರ್ಬೇಕಾದ್ರೆ ಸರ್ ನಾನು ದೊಡ್ಡ ನಾಮ ಎಲ್ಲ ಹಾಕೊಂಡು ಹೋಗ್ತಾ ಇದ್ದೆ. ಆ ನಾಮವನ್ನು ಒರೆಸಿದ್ದಕ್ಕೆ ಯಾರು ನಮ್ಮ ಒಬ್ರು ಹಿಂದಿ ಮಾಸ್ಟರ್ ಇದ್ದಾರೆ, ಹೊರಿಸಿದ್ದಕ್ಕೆ ಮತ್ತೊಮ್ಮೆ ನಾಮ ಹಾಕಿಕೊಂಡು ಬಂದು ನಾನು ಸ್ಕೂಲಲ್ಲಿ ದೊಡ್ಡ ಗಲಾಟೆ ಮಾಡಿ ಕಾಲೇಜಿಗೂ ಹೋಗಿ ಕಾಲೇಜಲ್ಲೂ ಯಾರೆಲ್ಲ ಹಿಂದುತ್ವದ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಅದನ್ನೂ ನಾನು ಪ್ರಶ್ನೆ ಮಾಡಿ, ಇವನ್ ಮೋದಿಜಿ ಪ್ರೈಮ್ ಮಿನಿಸ್ಟರ್ ಆಗುವಾಗ ನನ್ನ ಸ್ವಂತ ಫ್ರೆಂಡ್ಸ್ ಅನ್ನು ಕೂಡ ಕಳ್ಕೊಂಡಿದ್ದೀನಿ, ಮೋದಿಜಿ ಬಗ್ಗೆ ಯಾರೆಲ್ಲ ವಿರುದ್ಧ ಮಾಡಿದ್ದಾರೆ ಅವರನ್ನು ಕೂಡ ಕಳ್ಕೊಂಡಿದ್ದೀನಿ. ಧರ್ಮಸ್ಥಳದಲ್ಲಿ ನಾನು ಮುಂಚೆ ದೊಡ್ಡ ಹೇರ್ ಬಿಟ್ಟಿದ್ದೆ, ಕೂದಲು ಬಿಟ್ಟಿದ್ದೆ. ಆ ಟೈಮಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ಅದನ್ನು ಹೇರ್ ಅನ್ನೆಲ್ಲ ತೆಗೆದು ಪ್ರತಿನಿತ್ಯ ಮಂಜುನಾಥನ ದೊಡ್ಡ ಭಕ್ತ ನಾನು ಸರ್. ಮಂಜುನಾಥನನ್ನು ಇವಾಗ್ಲೂ ಪ್ರಾರ್ಥನೆ ಮಾಡ್ತೀನಿ, ಮಂಜುನಾಥನ ಸ್ಮರಣೆ ದಿನನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ ಕೂಡ ಮಾಡ್ತೀನಿ. ಯಾಕೆ ಸರ್ ಹಾಳು ಮಾಡ್ಬೇಕು? ನಾವು ಕೇಳೋದು ಏನು ಅಂತ ಹೇಳಿದ್ರೆ, ನಮ್ಮ ಮಂಜುನಾಥ, ನಮ್ಮ ಅನ್ನಪ್ಪ ಅಡಿ ಸ್ಥಳ ಏನಿದೆ ಸರ್, ಏನು ಅನ್ನಪ್ಪ ಕೂತಿದ್ದಾನೆ, ಏನು ಮಂಜುನಾಥ ಕೂತಿದ್ದಾನೆ, ಆ ಅಡಿ ಸ್ಥಳ ಕೂಡ ವೀರೇಂದ್ರ ಹೆಗ್ಗಡೆಯವರ ಹೆಸರಲ್ಲಿದೆ, ಅನ್ನಪ್ಪ ಮಂಜುನಾಥನ ಹೆಸರಲ್ಲಿ ಇಲ್ಲ. ಯಾರ್ಯಾರು ಇದರಲ್ಲಿ ಭಿಕ್ಷೆಯ ತರ ಅನ್ನಪ್ಪ ಕೂತಿದ್ದಾನೆ,
ಬಾಡಿಗೆಯ ತರನಪ್ಪ ಕೂತಿದ್ದಾನ ಅಂತ ಹೇಳಿದ್ರೆ ಇದು ನಮ್ಗೆ ಹಿಂದೂಗಳಿಗೆ ಬೇಸರ ಆಗೋದಿಲ್ಲ ಸರ್? ಇದನ್ನು ಪ್ರಶ್ನೆ ಮಾಡಿದ್ರೆ ತಪ್ಪ. ನಾವು ಕೇಳುವಂತದ್ದು ಇಷ್ಟೇ, ಬಾಕಿದ್ದೆಲ್ಲ ಜಾಗವನ್ನು ಏನೋ ಮಾಡಿದ್ರೆ ಅಟ್ಲೀಸ್ಟ್ ಅನ್ನಪ್ಪ ಮತ್ತು ಮಂಜುನಾಥ ಇರುವಂತ ಅಡಿಭಾಗವನ್ನು ದಯಮಾಡಿ ಅನ್ನಪ್ಪ ಮಂಜುನಾಥನ ಹೆಸರಲ್ಲಿ ಮಾಡಿಸಿ. ಎಲ್ಲಾ ಹಿಂದೂಗಳಿಗೂ ಹೇಳುವಂತದ್ದು ನಾನು ಸರ್, ಇದು ಯಾರೆಲ್ಲ ದೇವಸ್ಥಾನದ ವಿರುದ್ಧ ಹೋರಾಡ್ತೀರಿ, ದೇವಸ್ಥಾನವನ್ನು ಮುಗಿಸುವಂತ ಷಡ್ಯಂತ್ರ ಮಾಡ್ತಾ ಇದ್ದೀರಿ ಅಂತ ಹೇಳಿ ಸೋ ಕಾಲ್ಡ್ ಪೇಮೆಂಟ್ ಗಿರಾಕಿಗಳು ಮಾತಾಡ್ತಾ ಇದ್ದಾರಲ್ವಾ ಸರ್, ಅವರಿಗೆ ನಾನು ಹೇಳ್ತಾ ಇರುವಂತದ್ದು, ನೀವು ನಿಜವಾಗ್ಲೂ ಒತ್ತಾಯ ಮಾಡಬೇಕು. ಯಾವ ರೀತಿ ಅಂತ ಹೇಳಿದ್ರೆ, ಅನ್ನಪ್ಪ ಮತ್ತು ಮಂಜುನಾಥನ ಅಡಿ ಸ್ಥಳ ಏನಿದೆ ಅದನ್ನು ವೀರೇಂದ್ರ ಹೆಗ್ಗಡೆಯವರ ಹೆಸರಲ್ಲಿ ಈಗ ಏನ್ ಆಗಿದೆ ಅನ್ನಪ್ಪ ಮಂಜುನಾಥನ ಹೆಸರಲ್ಲಿ ಮಾಡಿಸಿ, ಇದಕ್ಕೆ ಒತ್ತಾಯ ಮಾಡಿಸಿ. ಇದು ನಿಜವಾದ ಹಿಂದುತ್ವ. ಯಾಕೆಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ನ ಆರ್ಡರ್ ಇದೆ ಸರ್, ದೇವಸ್ಥಾನದ ಅಡಿಭಾಗ ಅಥವಾ ದೇವಸ್ಥಾನದ ಏನಿದೆ ಅದು ಪೂಜಾರಿಯ ಹೆಸರಲ್ಲಿ ಆಗಿರ್ಬೋದು, ಅರ್ಚಕನ ಹೆಸರಲ್ಲಾಗಿರ್ಬೋದು, ಬೇರೆ ಯಾವುದರ ವ್ಯಕ್ತಿಯ ಹೆಸರಲ್ಲಿ ಇರುವಾಗಿಲ್ಲ. ಅದು ದೇವರ ಹೆಸರಲ್ಲೇ ಇರ್ಬೇಕು ಅನ್ನುವಂತ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ನ ಆರ್ಡರ್ ಇದೆ. ಆಗಿರ್ಬೇಕಾದ್ರೆ ಇಲ್ಲಿ ಯಾಕೆ ದೇವರ ಹೆಸರಲ್ಲಿ ಇಲ್ಲ ಸರ್? ಲೀಗಲ್ ಆಗಿ ನೋಡ್ಬೇಕು ಅಂತ ಹೇಳಿದ್ರೆ ಸರ್, ಈಗ ದೇವರು ಕೂಡ ಕಾನೂನಾತ್ಮಕವಾಗಿ ಒಬ್ಬ ವ್ಯಕ್ತಿನೇ. ದೇವರು ನಮ್ಗೆ ದೇವರಾಗ್ತಾನೆ, ಬಟ್ ಕಾನೂನಲ್ಲಿ ಬಂದಾಗ ಆ ದೇವರು ವ್ಯಕ್ತಿ ಆಗ್ತಾನೆ. ಸೊ ಅವನ ಹೆಸರಲ್ಲಿ ಮಾಡ್ಬೇಕು. ಇದನ್ನು ಯಾಕೆ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ಸರ್? ಒಂದಷ್ಟು ಮುಖಂಡರು ಕೂಡ ಮಾತಾಡ್ತಾ ಇದ್ದಾರೆ, ಒಂದಷ್ಟು ಸೋ ಕಾಲ್ಡ್ ಪೇಮೆಂಟ್ ಗಿರಾಕಿಗಳು, ನಾವು ಹಿಂದುತ್ವವಾದಿಗಳು ಅಂತೇಳಿ ಹೇಳಿಕೊಂಡವರು ಮಾತಾಡ್ತಾ ಇದ್ದಾರೆ. ಈ ಏನ್ ನೀವು ಸೋ ಕಾಲ್ಡ್ ಹೋರಾಟಗಾರರು ಅಂತ ಇದ್ದಾರೆ, ಅವರು ಈ ಧರ್ಮಸ್ಥಳದ ಹೆಸರಿಗೆ ಮಸೀದಿ ಬೆಳ್ತಿದಾರ, ಹಿಂದೂಗಳ ಶ್ರದ್ಧಾ ಕೇಂದ್ರಗಳನ್ನ ಟಾರ್ಗೆಟ್ ಮಾಡ್ತಿದಾರ ಅಂತ ಯಾರು ಹೇಳ್ತಿದ್ದಾರೆ, ಅವರೇ ಹಿಂದೆ ಹೋಗಿ ಕಟೀಲ್ ದೇವಸ್ಥಾನದ ವಿರುದ್ಧ ನಿಂತ್ಕೊಂಡು ಹೋರಾಟ ಮಾಡಿದ್ರು, ಅಲ್ಲಿನ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದ್ರು. ಅದು ಸತ್ಯ ಇರ್ಬೋದು ಸುಳ್ಳು ಇರ್ಬೋದು ಅದು ಗೊತ್ತಿಲ್ಲ. ಆಗ ಹಿಂದೂಗಳ ಶ್ರದ್ಧೆಗೆ ಏನು ಅವಮಾನ ಆಗಿರ್ಲಿಲ್ವಾ? ಅವನು ಹಿಂದುತ್ವ ಅಲ್ಲ ಸರ್, ಅವನು ಒಂದು ಏನು ಮನುಷ್ಯನೇ ಅಲ್ಲ. ಅವನು ಪೇಮೆಂಟಿಗೋಸ್ಕರ, ಎಂಜಲು ಹಣಕಾಸಿಗೋಸ್ಕರ ಏನಾದ್ರೂ ಸಿಕ್ಕಿದ್ರೆ ಬರೀ ಧರ್ಮಸ್ಥಳ ದೇವಸ್ಥಾನ ಅಲ್ಲ, ಈ ಕಟೀಲಿಂದಲ್ಲ, ಅವನು ಬೇರೆ ಇದಕ್ಕೂ ಕೂಡ ಹೋಗ್ತಾನೆ ಸರ್. ಅವನು ಹೇಳು ತಿನ್ನುವಂತಹ ವ್ಯಕ್ತಿ ಸರ್, ಅವನ ಬಗ್ಗೆ ಮಾತಾಡೋದೇ ಬೇಡ. ಅವನು ಹಿಂದೂನೂ ಅಲ್ಲ, ಅವನು ಹಿಂದುತ್ವಕ್ಕೋಸ್ಕರ ದುಡಿಯುವವನು ಅಲ್ಲ, ಅವನು ಏನೂ ಅಲ್ಲ, ಬೇಕಾಗಿಲ್ಲ, ಅಗತ್ಯನೂ ಇಲ್ಲ. ಅವನು ಬರೀ ಏನೋ ಪೇಮೆಂಟಿಗೋಸ್ಕರ ಬದುಕುವಂತಹ ಅವನು ವ್ಯಕ್ತಿ. ಅವನ ಸ್ಟೇಟ್ಮೆಂಟ್ಗೆ ವ್ಯಾಲ್ಯೂವೇ ಕೊಡ್ಬೇಡಿ ಸರ್. ಅಲ್ಲಲ್ಲ, ಏನಾಗಿದೆ ಅಂತಂದ್ರೆ, ಈ ನಿಮ್ಮ ಘಟನೆ ಏನಾಯ್ತು, ನಿಮ್ಮ ಮೇಲಿನ ಹಲ್ಲೆ ಪ್ರಕರಣ ಏನಾಯ್ತು, ಹಲ್ಲೆ ಒಂದು ಕೊಲೆ ಯತ್ನ ಪ್ರಕರಣ ಏನಾಯ್ತು, ಆ ಪ್ರಕರಣದ ಹಿಂದೆ ಪ್ರಚೋದನೆಗಳು ಕೂಡ ಕೆಲಸ ಮಾಡಿದೆ ಅಂತ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇದೆ. ಯಾಕೆಂದ್ರೆ ಒಬ್ಬ ವ್ಯಕ್ತಿ ಹೇಳ್ತಾನೆ, ನಾವು ನುಗ್ಗಿ ಹೊಡೆತೀವಿ, ನಮಗ್ ಬೇರೆ ಏನು ದಾರಿ ಇಲ್ಲ ಅಂತ ಒಬ್ಬ ವ್ಯಕ್ತಿ ಹೇಳ್ತಾನೆ. ಇನ್ನೊಬ್ಬ ವ್ಯಕ್ತಿ ಹೇಳ್ತಾನೆ, ನಾನು ಅವ್ರಿಗೆ ಹೆಸರುಗಳನ್ನು ಕೂಡ ಹೇಳಕ್ ಹೋಗಲ್ಲ, ಇನ್ನೊಬ್ಬ ವ್ಯಕ್ತಿ ಹೇಳ್ತಾನೆ, ನಾವು ಸುಮ್ನೆ ಇರಲ್ಲ, ನಾವು ಏನ್ ಮಾಡ್ಬೇಕೋ ಮಾಡೇ ಮಾಡ್ತೀವಿ, ನಮ್ಮನ್ ತಡೆ ಕಡೆಯಿಂದನೂ ಆಗಲ್ಲ ಅಂತ ಇನ್ನೊಬ್ಬ ವ್ಯಕ್ತಿ ಪ್ರಚೋದನೆ ಮಾಡ್ತಾನೆ. ಆಮೇಲೆ ಇವರೆಲ್ಲ ಅಲ್ಲಿ ಬಂದು ಹೋದ ನಂತರನೇ ಈ ತರದ ಒಂದು ಏನು ಪಿತೂರಿ ನಡೆದಿದೆ ಅನ್ನುವಂತ ವಾದ ಬಹಳಷ್ಟು ಜನರದು. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅರೆಸ್ಟ್ ಮಾಡ್ಬೇಕು ಸರ್, ತನಿಖೆ ಮಾಡ್ಬೇಕು ಸರ್. ಅವರನ್ನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ, ಅವರನ್ನು ಅರೆಸ್ಟ್ ಮಾಡ್ಬೇಕು, ಅವರನ್ನು ತನಿಖೆ ಮಾಡ್ಬೇಕು. ಇದರ ಹಿಂದೆ ಇರುವಂತ ವ್ಯಕ್ತಿಗಳು ಅವರೇನಾ ಅನ್ನುವಂತ ವಿಚಾರದಲ್ಲೂ ಕೂಡ ಖಂಡಿತ ಹೇಳ್ಬೇಕು. ಅದೇ ಏನು ಗೊತ್ತಿಲ್ಲದೆ ಒಬ್ಬ ಅವಿದ್ಯಾವಂತನ ತರ ಮಾತಾಡ್ತಾನೆ ಅಂತ ಹೇಳಿದ್ರೆ, ಏನು ಬಿಸಿಲಿರ್ಲಿಲ್ಲ ಅಂತೆ, ಅದಕ್ಕೋಸ್ಕರ ಅವರಿಗೆ ಒಣಗಿಸೋಲಕ್ಕೆ ಆಗ್ಲಿಲ್ಲಂತೆ, ಇದು ಏನು ಆ ಕಾರಣದಿಂದಾಗಿ ಆ ವೆಜಿನಲ್ಸ್ ಬಿದ್ದು ಫಂಗಸ್ ಬಂದಿತ್ತಂತೆ. ಏನ್ ಬಿಸಿಲು ಸರ್ ಅದು? ನಾನು ಅವತ್ತೇ ಕೇಳಿದ್ದು, ಚಡ್ಡಿ ಒಣಗಿಸೋಲ ಮಾರೆ ಅಂತೇಳಿ. ಈ ರೀತಿ ಅವಿದ್ಯಾವಂತನ ತರ ಮಾತಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಅವನ ತರ ಎಲ್ಲಾನು ಕೂಡ ನಮ್ಗೆ ಕಳೆದೋಗಿದೆ. ಸೊ ಅವನು ಕೂಡ ಅಷ್ಟೇ ಸರ್, ಸ್ಪಷ್ಟವಾಗಿ ಜನರಿಗೆ ಗೊತ್ತಿದೆ ಸರ್, ಅವ್ರು ಮಾತಾಡುವಂಥದ್ದು ಪೇಮೆಂಟಿಗೋಸ್ಕರ. ಅವರು ಯಾವುದೇ ಕಾರಣಕ್ಕೋಸ್ಕರ ಸತ್ಯದ ಪರವಾಗಿ ಇಲ್ಲ. ಅವರು ಪೇಮೆಂಟ್ ಬದುಕಬೇಕು, ಪೇಮೆಂಟ್ ಮಾಡಬೇಕು, ದುಡ್ಡು ಮಾಡಬೇಕು ಅಂತ ಹೇಳಿದ್ದಾರೆ ಅಷ್ಟೇ. ಅವರಿಗೆ ಅವನ ಮಾನನೋ ಅವರ ಮರ್ಯಾದೆನೋ ಅಥವಾ ಜನಗಳು ನಮ್ಗೆ ಸಪೋರ್ಟ್ ಮಾಡ್ಬೇಕು ಅದು ಏನು ಇಲ್ಲ ಸರ್. ಜನಗಳು ನಮ್ಗೆ ಬೈಲಿ, ಜನಗಳು ನಮ್ಗೆ ಏನ್ ಬೇಕಾದ್ರೂ ಮಾಡ್ಲಿ, ತೇಜೋವಧೆ ಮಾಡ್ಲಿ, ಟ್ರೋಲ್ ಮಾಡ್ಲಿ, ಏನೇ ಮಾಡ್ಲಿ, ಬಟ್ ನಮ್ಗೆ ದುಡ್ಡಾಗ್ಬೇಕು. ದುಡ್ಡಿಗೋಸ್ಕರ ಬದುಕುವಂತ ಗಿರಾಕಿಗಳು ಅವುಗಳು. ಸೊ ಹಾಗಾಗಿ ಆ ವ್ಯಕ್ತಿಗಳನ್ನು, ಯಾರು ದನಿಗಳು ಇದ್ದಾರೆ, ಅವರನ್ನು ಇಂಪ್ರೆಸ್ ಮಾಡಿ
ದುಡ್ಡನ್ನು ತೆಗೆದುಕೊಳ್ಳೋಕೆ ಈ ರೀತಿಯ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ ಹೊರತು ಅದು ಸರಿ. ಇವಾಗ ಇನ್ನೊಂದು ಪ್ರಶ್ನೆ ಬರುತ್ತೆ. ಈಗ ನಿಮ್ ಮೇಲೆ ಆ ಘಟನೆ ಏನ್ ಆಯ್ತು, ಆ ಘಟನೆಯಿಂದ ನೀವು ಭಯಭೀತರಾಗಿದ್ದೀರಾ, ಹೆದರ್ಕೊಂಡಿದ್ದೀರಾ, ಮಾತಾಡೋದನ್ನ ನಿಲ್ಲಿಸ್ತೀರಾ? ಈ ಪ್ರಶ್ನೆ ಬಹಳಷ್ಟು ಜನರು ಮನ್ಸಲ್ಲಿದೆ. ಯಾಕೆಂತಂದ್ರೆ ಅವ್ರು ಮಾಡಿದ ಉದ್ದೇಶನೇ SIT ತನಿಖೆನ ಒಂದ್ ರೀತಿ ಅದೊಂದು ತಾರ್ಕಿಕ ಹಂತಕ್ಕೆ ಹೋಗ್ತಾ ಇರೋದು ಒಂದು, ಮತ್ತಿನ್ನೊಂದು ಅವ್ರ ವಿರುದ್ಧದ ಧ್ವನಿಗಳು ಎಲ್ಲ ಅಡಗಿಸುವಂತ ಒಂದು ಪ್ರಯತ್ನ ಅಂತ ಒಂದು ವ್ಯಾಪಕವಾದ ಚರ್ಚೆ ಆಗ್ತಾ ಇದೆ. ನೀವು ಏನಾದ್ರು ಭಯಭೀತರಾಗಿದ್ದೀರಾ? ಇಲ್ಲ, ಖಂಡಿತ ಇಲ್ಲ ಸರ್. ಭಯಭೀತರಾಗೋಕೆ ಚಾನ್ಸೇ ಇಲ್ಲ. ಭಯಭೀತರಾಗ್ತಾ ಇದ್ರೆ ಒಂದು ವೇಳೆ ನೀವು ಕೂಡ ನಮ್ಗೆ ಹೇಳಿದ್ರಿ ಸರ್, ಅಜಯ್ ಅವರೇ ಸ್ವಲ್ಪ ಜಾಗ್ರತೆ ಮಾಡ್ಕೊಳ್ಳಿ ಅಂತ ಹೇಳಿ. ತುಂಬಾ ಜನರಿಂದ ನಮ್ಗೆ ಕರೆ ಕೂಡ ಬಂದಿತ್ತು, ಅಜಯ್ ಅವರೇ ಸ್ವಲ್ಪ ಜಾಗ್ರತೆ ಮಾಡ್ಕೊಳ್ಳಿ ಅನ್ನುವಂತ ವಿಚಾರದಲ್ಲಿ. ಸೊ ಆಗಿರ್ಬೇಕಾದ್ರೆ ಸರ್, ನಾವು ಆ ಕಡೆಯಲ್ಲಿ ತಿರುಗಾಡೋಕೆ ಹೋಗ್ತಾನೆ ಇರ್ಲಿಲ್ಲ. ಅಲ್ಲಿ ಅವರು ಹೇಳಿದ ಪ್ರಕಾರ ನಾವು ಅಲ್ಲಿ ಎಪಿಸೋಡ್ ಮಾಡ್ತಾನೆ ಇರ್ಲಿಲ್ಲ. ಒಂದು ದಿವಸ ಬಂದು ನಾವು ಎಪಿಸೋಡ್ ಮಾಡುವಾಗ ಯಾರೋ ಒಬ್ಬ ಆಟೋ ಡ್ರೈವರ್ ಬಂದಿದ್ದ, ಧರ್ಮಸ್ಥಳದ ಬಗ್ಗೆ ಏನೋ ಮಾತಾಡ್ತೀರಾ ಅಂತ ಇಂತ ಅಂತ ಹೇಳಿ. ಆಗ ನಮ್ಗೆ ಸುಮಾರು ಮೆಸೇಜ್ ಬಂದಿತ್ತು, ಸ್ವಲ್ಪ ಜಾಗೃತರಾಗಿರಿ ಅಂತ ಹೇಳಿ. ಸೊ ಆ ಟೈಮಲ್ಲೂ ನಾವು ಎಂಡ್ ಮಾಡ್ತಾ ಇದ್ವಿ, ಮಾಡೋಕೆ ಚಾನ್ಸೇ ಇರ್ತಾ ಇರ್ಲಿಲ್ಲ. ಸೊ ಇದರಿಂದ ನಮ್ಗೆ ದುಪ್ಪುಟ್ಟು ಹುಮ್ಮಸ್ಸು ಬಂದಿದೆ ಸರ್, ಜನರಿಗೂ ಕೂಡ ಅರ್ಥ ಆಗಿದೆ ಸರ್. ಸೊ ಹಾಗಾಗಿ ಖಂಡಿತ ಅಲ್ಲಿರುವಂತಹ ಸತ್ಯಾಂಶವನ್ನು ಯಾವುದೇ ಕಾರಣಕ್ಕೂ ಪ್ರಸಾರ ಮಾಡದೆ ನಿಲ್ಲಿಸೋದಿಲ್ಲ. ಸತ್ಯಾಂಶವನ್ನು ಹೊರಗಡೆ ತೆಗಿತೀವಿ. ವೆದರ್ ಇಟ್ ಈಸ್ ನಮ್ಗೆ ಯಾವುದೇ ರೀತಿಯ ಶಿಕ್ಷೆ ಅನ್ನೋದಕ್ಕಿಂತ ಏನ್ ಬೇಕಾದ್ರೂ ಮಾಡ್ಲಿ ಅವರು, ಬಟ್ ಟಿಲ್ ದಿ ಲಾಸ್ಟ್ ಬ್ರೆತ್, ಲಾಸ್ಟ್ ನಮ್ದು ಉಸಿರಿರುವವರೆಗೂ ಅಲ್ಲಿರುವಂತಹ ಸತ್ಯಾಂಶತೆಯನ್ನು ಜನರಿಗೆ ತೋರಿಸೋದ್ರಲ್ಲಿ ಖಂಡಿತವಾಗ್ಲೂ ಪ್ರಸಾರ ಮಾಡೇ ಮಾಡ್ತೀವಿ ಸರ್, ಅದ್ರಲ್ಲಿ ಡೌಟೇ ಇಲ್ಲ. ಯಾವುದೇ ರೀತಿಯ ನೀವು 3 ಜನ ಏನು ಅಭಿಷೇಕ್ ಆಗ್ಬೋದು, ನೀವಾಗ್ಬೋದು, ಮತ್ತೆ ಸಂತೋಷ್ ಆಗ್ಬೋದು, ಒಂದು ಈ ದೌರ್ಜನ್ಯ ಪ್ರಕರಣಗಳ ವಿರುದ್ಧ ಒಂಥರ ಸೈನಿಕರ ತರ ನಿಂತಿದ್ರಿ ನೀವು. ಆ ಸೈನಿಕರು ಮತ್ತೆ ಗ್ರೌಂಡಿಗೆ ಇಳಿಯಕ್ ಸಾಧ್ಯನಾ, ಆಗತ್ತಾ ನಿಮ್ ಕೈಯಲ್ಲಿ ಅಂತ? ಖಂಡಿತ ಸರ್. ಈಗ ಡಿಸ್ಚಾರ್ಜ್ 2 ದಿನ ದಿವಸದಲ್ಲಿ ಆಗ್ತಾ ಇದೆ ಅನ್ನುವಂತ ವಿಷಯ. ಸ್ವಲ್ಪ ರಿಕವರಿ ಆಗಿದ್ದೀವಿ. ಅಭಿಷೇಕ್ ಕೂಡ ಸ್ವಲ್ಪ ರಿಕವರಿ ಆಗಿದ್ದಾನೆ. ಸಂತೋಷ್ ಅವರು ಕೂಡ ರಿಕವರಿ ಆಗಿದ್ದಾರೆ. ಒಂದು 2 ದಿವಸಗಳ ನಂತರ ಡಿಸ್ಚಾರ್ಜ್ ಆಗುತ್ತೆ. ಡಿಸ್ಚಾರ್ಜ್ ಆದ ನಂತರ ಖಂಡಿತವಾಗ್ಲೂ ಗ್ರೌಂಡ್ ರಿಪೋರ್ಟ್ ಸತ್ಯ ಏನಿದೆ ಅದನ್ನು ತಿಳಿಸುವಂತ ಕೆಲಸ ಮಾಡೇ ಮಾಡ್ತೀವಿ. ಯಾಕೆ ಮಾಡಬಾರ್ದು ಅಂತೇಳಿ ನಾನು ಕೇಳೋದು ಸರ್, ಯಾಕೆ ಮಾಡಬಾರ್ದು? ಅಲ್ಲ, ಈ ಪ್ರಶ್ನೆ ಯಾಕೆ ಉದ್ಭವ ಆಗ್ತಿದೆ ಅಂದ್ರೆ, ಹೆದರಿಸುವಂತ ಕೆಲಸ, ಒಂಥರ ಭಯಭೀತಗೊಳಿಸಿ ಅವರ ಧ್ವನಿಯನ್ನ ಅಡಗಿಸುವಂತ ಕೆಲಸ ಮಾಡಿದ್ರೆ ನಿಜವಾಗ್ಲೂ ಎಲ್ರೂ ಭಯ ಪಡೋದಿಲ್ಲ ಅನ್ನೋದಕ್ಕೆ ನೀವೊಂದು ಸಾಕ್ಷಿ. ಆ ಕಾರಣಕ್ಕಾಗಿ ಹೇಳಿದೆ. ಅವ್ರ ಉದ್ದೇಶ ಈಡೇರ್ತಾ ಇಲ್ಲ ಅಂತ, ಏನು ಹೆದರಿಸಿ ಬಾಯಿ ಮುಚ್ಚುವಂತ ಪ್ರಕ್ರಿಯೆ ಏನಿದೆ ಅದರಿಂದ ಇದಕ್ಕಿಂತ ಮುಂಚೆಲೂ ಸರ್ ಸೌಜನ್ಯ ಹೋರಾಟ ಆಗಿರ್ಬೋದು ಅಥವಾ ಮಂಗಳೂರಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರ ನಾನು ಮತ್ತು ಸೋಷಿಯಲ್ ಆಕ್ಟಿವಿಸ್ಟ್ ಪ್ರಸನ್ನ ರವಿ ಎಲ್ಲ ಮಾಡ್ತಾ ಇದ್ವು. ಆ ಟೈಮಲ್ಲೂ ಕೂಡ ಒಂದಷ್ಟು ಕರೆ ಮತ್ತೊಂದು ಮಗದೊಂದೆಲ್ಲ ಬರ್ತಾ ಇತ್ತು. ಸೊ ಆಗ ನಾವು ಹೇಳಿರುವಂತದ್ದು ಒಂದೇ ಸರ್, ನಾವು ಗೊತ್ತಿಲ್ಲ ಸಮಾಜಕ್ಕೋಸ್ಕರ ಏನಾದ್ರೂ ಮಾಡ್ಬೇಕು, ಬರೀ ನಮ್ಗೆ ದುಡ್ಡೇ ಮುಖ್ಯ ಅಲ್ಲ. ಸೊ ಸಮಾಜದಲ್ಲಿ ಏನೆಲ್ಲ ಅವ್ಯವಹಾರ ಆಗ್ತಾ ಇದೆ, ಅನಾಚಾರ ಆಗ್ತಾ ಇದೆ, ಅದನ್ನು ನಿಲ್ಲಿಸುವಂತ ಪ್ರಯತ್ನ ಮಾಡ್ಬೇಕು, ಏನೇ ಆಗ್ಲಿ ಅದಕ್ಕೆ ವಿ ಆರ್ ರೆಡಿ ಅಂತ ಹೇಳಿ. ಸೊ ಇದಕ್ಕೂ ಕೂಡ ಅಷ್ಟೇ ಸರ್, ಭಯಭೀತರಾಗಿಲ್ಲ. ಒಂದು ವೇಳೆ ಮತ್ತೊಮ್ಮೆ ಅವರು ಬಂದ್ರು, ಮತ್ತೊಮ್ಮೆ ಮಾಡಿದ್ರು, ಅದನ್ನು ಎದುರಿಸ್ತೀವಿ. ಏನೇ ಮಾಡಿದ್ರು ಸತ್ಯವನ್ನು ನಮ್ಮಿಂದ ಮುಚ್ಚಿಡೋಕೆ ಅಥವಾ ಸತ್ಯವನ್ನು ನಮ್ಮಿಂದ ಹೇಳ್ಬಾರ್ದು ಅನ್ನುವಂತಹ ವಿಚಾರದಲ್ಲಿ ಏನಾದ್ರೂ ಇದ್ರೆ ಅದು ಕನ್ಸು ಸರ್. ನಾವು ಸತ್ಯವನ್ನು ಖಂಡಿತವಾಗ್ಲೂ ಬಿಚ್ಚಿದ್ದೇ ಇರ್ತೀವಿ. ಇದೇ ಕಾರಣದಿಂದಾಗ ಆಗಿ ಸರ್, ನಾನು ಮೊನ್ನೆನೂ ಕೂಡ ಒಂದು ಇದರಲ್ಲಿ ಹೇಳಿದೆ ನೋಡಿ ಸರ್, ರಾಜಕಾರಣಿಗಳ ಜೊತೆಗೆ ಮಾತಾಡಬಾರ್ದು, ಅವರು ದೊಡ್ಡವರು. ಮತ್ತೆ ಈ ಪ್ರಭಾವಿ ವ್ಯಕ್ತಿಗಳು ಬಗ್ಗೆ ಮಾತಾಡಬಾರ್ದು, ಅವರು ದೊಡ್ಡವರು. ಮತ್ತೆ ಯಾರೋ ಅವರ ಬಗ್ಗೆ ಮಾತಾಡಬಾರ್ದು, ಅವರು ದೊಡ್ಡವರು. ಈ ರೀತಿಯ ಜನರ ಮೈಂಡ್ ಸೆಟ್ ಇಲ್ಲಿ ಇದೆ ಸರ್. ಸೊ ಅವ್ರದ್ರ ಹಣ ಇದೆ, ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಹೇಳಿ. ಹಾಗಾದ್ರೆ ಯಾವಾಗ ಸಮಾಜ ಸುಧಾರುವಂತದ್ದು ಸರ್? ನಾನು ಕೇಳುವಂತದ್ದು, ದೊಡ್ಡವರ ಪರವಾಗಿ ಮಾತಾಡಬಾರ್ದು, ರಾಜಕಾರಣಿಗಳು ತಪ್ಪು ಮಾಡಿದ್ರೆ ಮಾತಾಡಬಾರ್ದು, ಅವರು ದೊಡ್ಡವರು, ಅವ್ರ ಹಣ ಇದೆ, ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ, ಕಾನೂನನ್ನೇ ಪರ್ಚೇಸ್ ಮಾಡ್ತಾರೆ, ನಿಮ್ಗೆ ಶಿಕ್ಷೆ ಆಗುತ್ತೆ, ಜೈಲಲ್ಲಿ ಇರ್ಬೇಕಾಗುತ್ತೆ. ಈ ರೀತಿ ಹೆದರಿಕೆಯಲ್ಲಿ ಬದುಕಿದ್ರೆ ನಾವು ಬ್ರಿಟಿಷರ ಕಾಲದಲ್ಲಿ ಗುಲಾಮರಾಗಿ ಬದುಕಿದ್ದೀವಿ ಸರ್. ಇವಾಗ್ಲೂ ಹಾಗಾದ್ರೆ ಗುಲಾಮರಾಗಿಯೇ ಬದುಕಬೇಕಾ? ಇದಕ್ಕೆ ಎಂಡ್ ಯಾವಾಗ? ಒಂದು ವೇಳೆ ನಾವುಗಳು ಪ್ರಶ್ನೆ ಮಾಡದೇ ಇದ್ರೆ, ಇಂಥ ದೊಡ್ಡ ವ್ಯಕ್ತಿಗಳು ತಪ್ಪು ಮಾಡ್ತಾ ಇದ್ದಾರೆ, ಇದಕ್ಕೆ ತಡೆ ಬರ್ಬೇಕು, ಎಂಡ್ ಆಗ್ಬೇಕು ಅಂತ ಹೇಳಿ ಪ್ರಶ್ನೆ ಮಾಡದೇ ಇದ್ರೆ ಯಾವ ರೀತಿಯಾಗಿ ನಾವು
ನಮ್ಗೆ ಸ್ವತಂತ್ರ ಸಿಕ್ಕಿದೆ ಅಂತೇಳಿ ಅನುಭವಿಸೋದು ಸರ್ ನಾನು. ನಾನು ಇನ್ನೊಂದು ಪ್ರಶ್ನೆ, ಬಹಳ ಮುಖ್ಯವಾದ ಪ್ರಶ್ನೆ ಇದು. ನಿಮ್ಮ ವಿರೋಧ ಇರೋದು ಧರ್ಮಸ್ಥಳ ಗ್ರಾಮಸ್ಥರ ವಿರೋಧನ ಅಂತ, ಯಾಕೆಂದ್ರೆ ತುಂಬಾ ಜನ ಕೇಳ್ತಾರೆ. ಆಮೇಲೆ ಕೆಲವು ಸ್ಯಾಟಲೈಟ್ ಚಾನೆಲ್ಗಳು, ಅಂದ್ರೆ ಎಲ್ಲವೂ ಅಲ್ಲ, ಕೆಲವು ಬಹಳಷ್ಟು ಚಾನೆಲ್ಗಳು ತುಂಬಾ ಚೆನ್ನಾಗೇನೆ, ಅಂದ್ರೆ ಇಂಪಾರ್ಷಿಯಲ್ ಆಗಿ ಮಾಡ್ತಿದೆ. ನ್ಯೂಸ್ 18 ಆಗ್ಬೋದು, TV5 ಆಗ್ಬೋದು, ಗ್ಯಾರಂಟಿ ನ್ಯೂಸ್, ಈ ತರ ಹಲವು ಚಾನೆಲ್ಗಳು ಇಂಪಾರ್ಷಿಯಲ್ ಆಗಿ ಇದಾವೆ. ಆದ್ರೆ ಕೆಲವು ಚಾನೆಲ್ಗಳು ಇದರಲ್ಲಿ ಬೇರೆ ತರದ ಒಂದು ಆಂಗಲ್ ಅನ್ನ ಅವರು ಹುಡುಕೊಂಡಿದ್ದಾರೆ. ಅಂದ್ರೆ ನೀವು ಧರ್ಮಸ್ಥಳ ಗ್ರಾಮಸ್ಥರ ವಿರುದ್ಧ, ಗ್ರಾಮಸ್ಥರು ವರ್ಸಸ್ ಯೂಟ್ಯೂಬರ್ಸ್, ಈ ತರದ್ದೆಲ್ಲ ಒಂದು ಪ್ರೊಪಗಂಡ ಮಾಡಿದ್ರು. ನಿಮ್ ವಿರೋಧ ಗ್ರಾಮಸ್ಥರ ವಿರುದ್ಧನಾ? ಅಲ್ಲ, ನಾನು ಅದೇ ಕೇಳೋದು ಸರ್. ಗ್ರಾಮಸ್ಥರ ವಿರುದ್ಧ ಆಗಿದ್ರೆ ಆ ಏನು ವಿರುದ್ಧ ಮಾತಾಡಿದ್ದೀವಿ ಅನ್ನುವಂತ ವಿಚಾರದಲ್ಲೂ ಕೂಡ ಸಾಕ್ಷಿ ಕೇಳ್ಬೇಕಲ್ವಾ ಸರ್? ನಾವು ದಾಳಿ ಮಾಡಿದ್ರು ಗ್ರಾಮಸ್ಥರ ಅಂತ ಏನ್ ಸರ್, ಗ್ರಾಮಸ್ಥರ ಹತ್ರ ನಾವು ಗ್ರೌಂಡ್ ರಿಪೋರ್ಟ್ ಮಾಡಿದ್ದೀವಿ ಸರ್. ಗ್ರಾಮಸ್ಥರು ಯಾವ ರೀತಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೋಡಿ ಸರ್, ನಮಗೂ ಇಲ್ಲಿ ಭಯ ಇದೆ, ಇದೆಲ್ಲ ಎಂಡ್ ಆಗ್ಬೇಕು ಸರ್, ನಮಗೂ ಕೂಡ ಇದೇ ರೀತಿಯಾಗಿ ಹಿಂಸೆ ಇದೆ ಸರ್. ಸೊ ಇದು ಯಾವಾಗ ಎಂಡ್ ಆಗ್ತಿದಿ ಅಂತೇಳಿ ಕಾಯ್ತಾ ಇದ್ದೀವಿ ಸರ್. ನಮ್ಗೆ ಎದುರುಗಡೆ ಬಂದು ಬೈಟ್ ಕೊಡೋಕೆ ಆಗ್ತಾ ಇಲ್ಲ ಸರ್. ನೀವು ಒಳ್ಳೆ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದೀರಾ ಸರ್ ಅಂತುವಂತ ವಿಚಾರದಲ್ಲಿ ಗ್ರಾಮಸ್ಥರೇ ಅಲ್ಲಿ ಅದು ಹೇಳ್ತಾ ಇದ್ದಾರೆ ಸರ್. ಗ್ರಾಮಸ್ಥರೇ ಹೀಗಿರ್ಬೇಕಾದ್ರೆ ಗ್ರಾಮಸ್ಥರು ಬಂದು ಮಾಡಿ ಏನು ಈ ರೀತಿ ಮಾಡೋಕೆ ಹೇಗ್ ಸಾಧ್ಯ ಸರ್? ಫಾರ್ ಎಕ್ಸಾಂಪಲ್, ಗ್ಯಾರಂಟಿ ಟಿವಿಯ ರಾಧಾ ಮೇಡಮ್ ಅವರು 1 ವಾರಗಳ ಕಾಲ ಇದ್ರು. ಅವರಿಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇರ್ಬೋದು ಅಂತೇಳಿ ನಂಗೆ ಅನ್ಸುತ್ತೆ. ಸೊ ಅವ್ರ ಹತ್ರನೇ ಕೇಳಿದ್ರೆ ಗೊತ್ತಾಗುತ್ತೆ ಗ್ರಾಮಸ್ಥರು ಯಾವ ರೀತಿ ಇದ್ದಾರೆ ಅಂತೇಳಿ. ನಿನ್ನೆ ಎಪಿಸೋಡ್ ಅಲ್ಲಿ ಅವ್ರು ಹೇಳ್ತಾರೆ, ರಾಧಾ ಮೇಡಮ್ ಅವರು, ನಾನು ಕೂಡ ಅಲ್ಲಿ ಹೋಗಿ ದೇವಸ್ಥಾನದ ಒಳಗಡೆ ಇರುವಂತವರ ಕೆಲಸ ಮಾಡ್ತಾ ಇದ್ರು, ಅಲ್ಲಿ ಹೋಗಿ ನಾನು ಮಾತಾಡಿಸಿದ್ರೆ, ಏನು ಮೇಡಮ್ ನಮ್ಗೆ ಇಲ್ಲಿ ಕೆಲಸ ಮಾಡ್ಬೇಕಲ್ವಾ, ನಮ್ಗೆ ಹೊಟ್ಟೆ ತುಂಬಬೇಕಲ್ವಾ, ನಾವು ಬದುಕ್ಬೇಕಲ್ವಾ, ಆ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಿಯ ರಾಧಾ ಮೇಡಮ್ ಹೇಳ್ತಾರೆ ಅಂತ ಹೇಳಿದ್ರೆ ಒಂದು ಸಲ ಯೋಚನೆ ಮಾಡಿ ಸರ್. ಗ್ರಾಮಸ್ಥರು ಹಾಗಾದ್ರೆ ಈ ರೀತಿ ಮಾಡೋಕೆ ಏನ್, ಗ್ರಾಮಸ್ಥರಿಗೆ ಯಾವ ರೀತಿಯ ತೊಂದರೆ ಕೊಟ್ಟಿದ್ದೀವಿ ನಾವು? ನಿಮ್ಮಲ್ಲಿ ದಾಳಿ ಮಾಡಿದ್ದು ಗೂಂಡಾಗಳು, ಗ್ರಾಮಸ್ಥರಲ್ಲ. ಇಲ್ಲ, ಗ್ರಾಮಸ್ಥರು ತುಂಬಾ ಇದಿದ್ದಾರೆ. ಆಮೇಲೆ ಇನ್ನೊಂದು ಪ್ರಶ್ನೆ ಇತ್ತು, ಅಂದ್ರೆ ಈ ಒಂದು ನಿಮ್ಮೇಲೆ ಹಲ್ಲೆ ಅಲ್ಲಿ ಒಂದು 50-75 ಜನ ಸೇರಿದ್ರು ನಿಮ್ಮೇಲೆ ಹಲ್ಲೆ ಮಾಡಿದ್ರು ಒಂದು 15-20 ಜನ ಇರ್ಬೋದು ಅಂತ ಅನ್ಕೊಳ್ಳೋಣ. ಮಿಕ್ಕದವ್ರನ್ನ ಅವ್ರು ಸುಮ್ನೆ ಭಯ ಅಂದ್ರೆ ಬನ್ನಿ ಅಂತ ಹೇಳಿ ಕರ್ಕೊಂಡ್ ಬಂದಿದ್ರ ಹೆಂಗೆ ಅಂತ? ಹೌದು ಸರ್, ಅದು ಗುಂಪಿನಲ್ಲಿ ಗೋವಿನ ಅಂತೇಳಿ ಹೇಳ್ತೀವಲ್ವಾ ಸರ್. ಪಾಪ ನನ್ಗೂ ಕೂಡ ಬೇಸರ ಆಯ್ತು. 1-2 ಜನ ಅಲ್ಲಿ ಮಾತಾಡ್ತಾ ಇದ್ರು, ನಮ್ಮನ್ನು ಕರ್ಕೊಂಡ್ ಬಂದಿದ್ದಾರೆ, ನಾವ್ ಏನ್ ಮಾಡೋದು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ, ನಮ್ಗೆ ಇಲ್ಲಿ ಬರ್ಲೇಬೇಕು ಅವರು ಕರೆ ಕೊಟ್ಟಾಗ ಅಂತೇಳಿ ಮಾತಾಡ್ತಾ ಇದ್ರು ಅವ್ರು. ಅಂದ್ರೆ ಅವ್ರು ಕರೆ ಕೊಡ್ತಾರೆ, ಕೆಲವು ರಿಕ್ಷಾದವರು ಬರ್ಲೇಬೇಕು, ಅಲ್ಲಿ ಅಂಗಡಿಯವರು ಅಂಗಡಿ ಮುಚ್ಚಿ ಆದ್ರೂ ಬರ್ಲೇಬೇಕು, ಕರೆ ಕೊಟ್ಟಾಗ ಬಂದು ನಿಲ್ಬೇಕು, ಅವರಿಗೆ ಜನ ಆಗ್ಬೇಕು. ಅವ್ರು ಹೊಡಿತಾರೋ ಬಡಿತಾರೋ ಮತ್ತೊಂದು ಮಗದೊಂದು ಏನೋ ಗೊತ್ತಿಲ್ಲ, ಅವರು ಬಂದು ಅಲ್ಲಿ ನಿಲ್ಬೇಕು ಅಷ್ಟೇ. ಸೊ ಹಾಗಾಗಿ 10-15-20 ಜನ ಅಲ್ಲಿ ಇದ್ದಾರೆ ಗೂಂಡಾಗಳು. ಅದನ್ನ ಬಿಟ್ಟು ಬಾಕಿಯವರು ಎಲ್ಲ ಪಾಪ ಸರ್ ಅವರನ್ನು ಏನು ಫೋರ್ಸ್ಫುಲಿ ಆಗಿ ಕರೆಸ್ತಾ ಇದ್ದಾರೆ ಸರ್, ಬಂದ್ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಧರ್ಮಸ್ಥಳ ಗ್ರಾಮದಲ್ಲಿ ನಿಮ್ಗೆ ಬಿಸ್ನೆಸ್ ಮಾಡೋಕೆ ಅಥವಾ ಆಟೋ ರಿಕ್ಷಾ ಚಾಲನೆ ಮಾಡೋಕೆ ನಾವು ಬಿಡೋದಿಲ್ಲ ಅನ್ನುವಂತ ವಿಚಾರದಲ್ಲಿ ಅವ್ರಿಗೂ ಕೂಡ ಬದುಕುವಂತ ಹೊಟ್ಟೆಪಾಡಿಗೋಸ್ಕರ ಸರ್. ಸೊ ಅದಕ್ಕೋಸ್ಕರ ಅವರು ಬಂದೇ ಬರ್ತಾರೆ ಸರ್. ಇಷ್ಟೇ ಆಗುವಂತದ್ದು, ಬೇರೆ ಏನೂ ಇಲ್ಲ. ಅಜಯ್ ಅವರೇ, ತುಂಬಾ ಅಂದ್ರೆ ನೀವು ಹೋರಾಟನೇ ಮಾಡ್ಕೊಂಡ್ ಬಂದಿದ್ರೆ, ಒಂದ್ ರೀತಿ ಹೇಳ್ಬೇಕು ಅಂದ್ರೆ ಕಳೆದ 2 ವರ್ಷದಿಂದ ನಾವೆಲ್ಲ ಗಮನಿಸ್ತಾನೆ ಇದ್ವಿ ಹತ್ರದಿಂದ. ಈ ಪ್ರಕರಣ ಒಂದು ತಾರ್ಕಿಕ ಅಂತ್ಯಕ್ಕೆ ನಿಮ್ಮೆಲ್ಲಾದಂತ ಘಟನೆ ಇದೆಯಲ್ಲ, ಇದರಲ್ಲಿ ಎಲ್ಲರೂ ಅರೆಸ್ಟ್ ಆಗ್ತಾರೆ ಅನ್ನೋ ನಂಬಿಕೆ ಇದೆಯಾ? ಡಾಕ್ಟರ್ ಅರುಣ್ ಅವ್ರ ಬಗ್ಗೆ ನಾವು ಮೊದ್ಲಿಂದನೂ ಕೂಡ ನಾವು ಅವ್ರ ಬಗ್ಗೆ ವಿಶ್ವಾಸ ಇಟ್ಕೊಂಡಿದ್ವಿ, ದಕ್ಷ ಅಧಿಕಾರಿ, ಒಳ್ಳೆ ಅಧಿಕಾರಿ ಅಂತ. ಅವ್ರು ನ್ಯಾಯ ಕೊಡಿಸ್ತಾರೆ ಅನ್ನೋ ಒಂದು ಭರವಸೆ ಇದೆಯಾ ಅಂತ? ಖಂಡಿತ ಸರ್, ಖಂಡಿತ. ಯಾಕೆಂತ ಹೇಳಿದ್ರೆ ಅದೇ ನಾನು ಅವಾಗ್ಲೇ ಹೇಳಿದೆ ಸರ್, ಇದರ ಬಗ್ಗೆ ಪರಮೇಶ್ವರ್ ಅವರು ಕೂಡ ರಿಯಾಕ್ಟ್ ಮಾಡಿದ್ರು, ಸಿದ್ದರಾಮಯ್ಯರವರು ಕೂಡ ರಿಯಾಕ್ಟ್ ಮಾಡಿದ್ರು. ಸೊ ನಂತರದಲ್ಲಿ ಖುದ್ದಾಗಿ SP ಅವರು ಸ್ಪಾಟ್ಗೆ ಬಂದಿದ್ರು. ಆನಂತರ ಈ SIT ರಚನೆ ಆಗುವಾಗ ಎಲ್ರಿಗೂ ಕೂಡ ನಂಬಿಕೆ ಇತ್ತು, ಒಬ್ಬ ದಕ್ಷ ಅಧಿಕಾರಿ ಅರುಣ್ ಕುಮಾರ್ ಅವರು SI ಆಗಿ SP ಆಗಿ ಬಂದಿದ್ದಾರೆ, ಖಂಡಿತ ಏನಾದ್ರು ತಾರ್ಕಿಕ ಅಂತ್ಯ ಕೊಡ್ತಾರೆ ಅಂತ ಹೇಳಿ ಇದು ಅವಾಗ್ಲೇ ಹೇಳಿದಾಗೆ ನಾನು ಧರ್ಮಸ್ಥಳ ಗ್ರಾಮದಲ್ಲಿ ಆದಂತ ಕಂಪ್ಲೇಂಟ್ ಇದು ಫಸ್ಟ್ ಟೈಮ್, ಅಂಡ್ ಧರ್ಮಸ್ಥಳ ಗ್ರಾಮದಲ್ಲಿ ಅರೆಸ್ಟ್ ಆಗಿರುವಂತದ್ದು ಇದು ಫಸ್ಟ್ ಟೈಮ್. ಸೊ ಆಗಿರ್ಬೇಕಾದ್ರೆ ಕಂಪ್ಲೀಟ್ ಆದ ಫೂಟೇಜ್ ನಮ್ಮ ಹತ್ರ ಇದೆ. ಅವರು ಎಷ್ಟೇ ನಾಶ ಮಾಡೋಕ್ ಹೋದ್ರು ಕೂಡ ನಾವು ಕೂಡ ಬೇಕಾದ ಫೂಟೇಜ್ ಅನ್ನು ಇಟ್ಕೊಂಡಿದ್ದೀವಿ, ಎಲ್ಲವನ್ನು ಕೂಡ SIಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ. ಅವರು ಈಗ ಅಬ್ಸ್ಕಾಂಡಿಂಗ್ ಆಗಿದ್ದಾರೆ ಅಂತ ಹೇಳಿದ್ರೆ, ತಪ್ಪಿಸಿಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರೆ
ಅವರಿಗೆ ಭಯ ಹುಟ್ಟಿದೆ. ಅರೆಸ್ಟ್ ಆಗೇ ಆಗ್ತಾರೆ, ಅರೆಸ್ಟ್ ಆಗದೆ ಯಾರೂ ಕೂಡ ಬಿಡೋದಿಲ್ಲ, ಸುಮ್ಮನೆ ಖಂಡಿತವಾಗ್ಲೂ ಬಿಡೋದಿಲ್ಲ ಸರ್. ಪಂಚ್ ಇಟ್ಕೊಂಡು ಬಂದಿದ್ದಾರೆ, ಒಬ್ಬ ದಲಿತ ಯುವಕ ಅಭಿನಿಗೆ ಈ ರೀತಿಯಾಗಿ ಹೊಡೆದಿದ್ದಾರೆ, ಪಂಚಲ್ಲಿ ಎಲ್ಲ ಹೊಡೆದಿದ್ದಾರೆ ಅಂತ ಹೇಳಿದ್ರೆ ಯೋಚನೆ ಮಾಡಿ ಸರ್, ಅವರು ಯಾವ ಮಟ್ಟಿಗೆ ಹೋಗಿದ್ದಾರೆ. ಹಾಗಾದ್ರೆ ಇವರುಗಳನ್ನು ಅರೆಸ್ಟ್ ಮಾಡದೆ ಟ್ರೀಟ್ಮೆಂಟ್ ಕೊಡದೆ ಇದ್ರೆ ಇನ್ನಷ್ಟು ಧರ್ಮಸ್ಥಳ ಗ್ರಾಮದಲ್ಲಿ ಏನೆಲ್ಲ ಆಗೋಕೆ ಸಾಧ್ಯ ಅಂತ ಹೇಳಿ. ಧರ್ಮಸ್ಥಳದ ಹೆಸರು ಕೆಡಿಸುವವರು ಯೂಟ್ಯೂಬರ್ಸ್ ಅಲ್ಲ ಸರ್, ಅಥವಾ ಇಲ್ಲಿ ಸ್ಯಾಟಲೈಟ್ ಮಾಧ್ಯಮದವರಲ್ಲ ಸರ್, ಈ ಬುರುಡೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲ ಸರ್, ಇಂಥವರೇ ಕೆಡಿಸುವಂತದ್ದು, ಇಂಥವರನ್ನು ನಿಲ್ಲಿಸಬೇಕು ಅಂತ ಹೇಳಿ ಅದಕ್ಕೆ ರಾಜ್ಯಸಭಾ ಸದಸ್ಯರು ಕೂಡ ಉತ್ತರವನ್ನು ಕೊಡಬೇಕು. ನೋಡಿ, ಈ ತರ ಮಾಡುವಂತದ್ದು ತಪ್ಪು, ಇದು ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು, ನಮ್ಗಳಿಗೆ ಕೆಟ್ಟ ಹೆಸರು. ದಯಮಾಡಿ ಯಾರೆಲ್ಲ ಮೊನ್ನೆ ಹಲ್ಲೆ ಮಾಡಿದ್ದಾರೆ ಅವರನ್ನು ನಿರ್ದಾಕ್ಷಿಣ್ಯವಾಗಿ ಅರೆಸ್ಟ್ ಮಾಡಬೇಕು, ಅವರಿಗೆ ಕಠಿಣ ಶಿಕ್ಷೆ ಕೊಡಬೇಕು. ಇವರಿಂದಾಗಿ ಇಡೀ ವಿಶ್ವದಲ್ಲಿಯೇ ಇಡೀ ನ್ಯಾಷನಲ್ ನ್ಯೂಸ್ ಆಗಿದೆ ಧರ್ಮಸ್ಥಳದ ಬಗ್ಗೆ ಅಂತೇಳಿ, ಧರ್ಮಸ್ಥಳದ ಬಗ್ಗೆ ಅಂತೇಳಿ ಇವರು ಕೊಡ್ಲೇಬೇಕು ಸರ್, ಒಂದು ಪ್ರೆಸ್ ನೋಟ್ ಅನ್ನು ಕೊಡ್ಲೇಬೇಕು. ಅದೇ ರೀತಿ ಯಾಕೆ ಆರ್ ಅಶೋಕ್ ಕೊಟ್ರು, ಎಲ್ರು ಕೂಡ ಖಂಡಿಸ್ತಾ ಇದ್ದಾರೆ, ಇವರಿಗೆ ಯಾಕೆ ಖಂಡಿಸೋಕೆ ಆಗೋದಿಲ್ಲ? ಹಾಗಾದ್ರೆ ಇವರು ಕೂಡ ಖಂಡಿಸಲೇಬೇಕು ಸರ್ ಅದನ್ನು. ಆಮೇಲೆ ಅಜಯ್ ಅವರೇ, ಒಂದು ಸಮಾಧಾನದ ವಿಷಯ ಏನಂದ್ರೆ, ಈ ಪ್ರಕರಣದಲ್ಲಿ ನಿಮ್ ಮೇಲೆ ಆತರ ದಾಳಿ ಆದಾಗ ಅಂದ್ರೆ ಸತ್ಯ ಹೇಳೋರ್ಗೆ ಒಂದು ಶಕ್ತಿ ಇರುತ್ತೆ, ಮತ್ತೆ ಜನ ನಿಂತ್ಕೊಂತಾರೆ ಅನ್ನೋದಕ್ಕೆ ಸಾಕ್ಷಿ ನೀವು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದಂತ ಸಂದರ್ಭದಲ್ಲಿ ಸಾವಿರಾರು ಜನ ಅಲ್ಲಿ ಬಂದು ಸೇರ್ತಾರೆ, ಅಂದ್ರೆ ನಿಮ್ ಪರವಾಗಿ ನಿಂತ್ಕೊಂತಾರೆ. ಅದ್ರ ಬಗ್ಗೆ ನಿಮ್ಗೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಆಗಿರ್ಬೋದು, ಗಿರೀಶ್ ಮಠಣ್ಣ ಆಗಿರ್ಬೋದು, ಎಲ್ಲ ಬಂದು ಸೇರ್ತಾರಲ್ಲಿ. ಸಾವಿರಾರು ಜನ ಅಷ್ಟು ವಾಲಂಟಿಯರ್ ಆಗಿ ಅಷ್ಟು ಬೇಗ ಬಂದು ಸೇರಿ, ಅಂದ್ರೆ ಅವ್ರೇನ್ ಗಲಭೆ ಮಾಡ್ಲಿಲ್ಲ, ಏನೂ ಇಲ್ಲ, ಆದ್ರೆ ಒಂದ್ ಕಾಳಜಿಯಿಂದ ಬಂದ್ರಲ್ಲ, ಅದ್ರಕ್ಕೆ ಏನ್ ಹೇಳಕ್